ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರಚಲಿತ ವಿದ್ಯಮಾನಗಳ ಸಂಬಂಧಪಟ್ಟಂತೆ ಅದರ ಮುಂದುವರೆದ ಭಾಗವಾಗಿ ಏಪ್ರಿಲ್ ತಿಂಗಳ 4 ಮತ್ತು 5ರ ಕರೆಂಟ್ ಅಫೇರ್ಸ್ ನಲ್ಲಿ ಅದನ್ನ ನೋಡ್ತಾ ಬರ್ತೀವಿ. ಸೊ ಇವತ್ತಿನ ಈ ಒಂದು ಸೆಷನಲ್ಲಿ IOS ಇಲ್ಲಿ ಸಾಗರ ಗಸ್ತು ಅನ್ನುವಂಥದ್ದು ನಡೀತದ. ಸೊ IOS ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಇಲ್ಲಿ ಒಪ್ಪಂದ ಆಗಿರುವಂಥದ್ದು. ಸೊ ನರೇಂದ್ರ ಮೋದಿ ಅವರು ಶ್ರೀಲಂಕಾ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಸೊ ಅಲ್ಲಿ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಒಟ್ಟು 7 ಹಂತಗಳಲ್ಲಿ ಏನಾಗುತ್ತೆ, 7 ಕ್ಷೇತ್ರಕ್ಕೆ ಅಲ್ಲಿ ಒಪ್ಪಂದವನ್ನ ಆಗಿರುವಂಥದ್ದು. ಸೊ ಅದೇ ರೀತಿಯಾಗಿ ನೋಡಿ, ನಮ್ಮ ಕರ್ನಾಟಕ ಸಕ್ಕರೆ ಉತ್ಪಾದನೆಯಲ್ಲಿ ಇವತ್ತು ಎಷ್ಟು 3ನೇ ಸ್ಥಾನದಲ್ಲಿ ಇರುವಂಥದ್ದು. ಸೊ ಇದು ಕೂಡ ಇಲ್ಲಿ ನ್ಯೂಸ್ ಅಲ್ಲಿ ಇರುವಂಥದ್ದು. ಸೊ ಅದೇ ರೀತಿಯಾಗಿ ಪಂಬಂ ರೈಲು ಸೇತುವನ್ನು ಕೂಡ ಅಲ್ಲಿ ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ RRB ವಿಲೀನ ಅಂತ ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಬರ್ತವೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಂತ ಬರ್ತವೆ. ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಶೀಘ್ರದಲ್ಲಿ ನಾವು ಏನ್ ಮಾಡ್ತೀವಿ, ಮತ್ತೆ ಅದನ್ನ ಮರ್ಜ್ ಮಾಡ್ತಿದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಹೌದಾ, ನಮ್ಮ ದೇಶದಲ್ಲಿ ಪ್ರಸ್ತುತ ಎಷ್ಟು 43 ರೀಜನಲ್ ರೂರಲ್ ಬ್ಯಾಂಕ್ಸ್ ಕಂಡು ಬರ್ತವೆ. ಸೊ ಇವುಗಳನ್ನ ಮತ್ತೆ ನಾವು ಮರ್ಜ್ ಮಾಡ್ತಾ ಇದೀವಿ. ಇವುಗಳ ಸಂಖ್ಯೆ ಇನ್ನೂ ಕೂಡ ಅಲ್ಲಿ ಕಡಿಮೆ ಆಗುವಂಥದ್ದು. ಸೊ ಎಷ್ಟಾಗುತ್ತೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರುವಂಥದ್ದು. ಅದೇ ರೀತಿಯಾಗಿ ಹೊಗೆಸೊಪ್ಪು ಉತ್ಪಾದನೆಯಲ್ಲಿ ಕೂಡ ನಮ್ಮ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಸೊ ನಮ್ಮ ಕರ್ನಾಟಕದಿಂದ ಹೊಗೆಸೊಪ್ಪಿನಲ್ಲಿ ಎಷ್ಟು ರಫ್ತಾಗ್ತಾ ಇದೆ, ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರುವಂಥದ್ದು. ಹೌದಾ, ಸೊ ಈ ಒಂದು ವಿದ್ಯಮಾನಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ನಾವು MCQ ರೂಪದಲ್ಲಿ ಇದನ್ನ ನೋಡ್ತಾ ಬರುವಂಥದ್ದು. ಓಕೆ, ಸೊ ಅದರಲ್ಲಿ ಮೊದಲೇ ಪ್ರಶ್ನೆ ಯಾವುದು ಅಂತಂದ್ರೆ, ರೂರಲ್ ರೀಜನಲ್ ಬ್ಯಾಂಕ್ಸ್ ಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಇಲ್ಲಿ ಪರಿಗಣಿಸಿ ಅಂತ ಇದೆ. ಹೌದಾ, ಹೇಳಿಕೆ 1, ಪ್ರಸ್ತುತ ದೇಶದಲ್ಲಿ ಒಟ್ಟು 43 RRBಗಳಿದಾವೆ ಅಂತ ಇದೆ. ಹೌದಾ, 43 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇದಾವೆ ಅಂತ ಹೇಳ್ತಿದ್ದಾರೆ. ಹೇಳಿಕೆ 2, ಕರ್ನಾಟಕದಲ್ಲಿರುವ ಒಟ್ಟು RRBಗಳು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು RRBಗಳು ಕಂಡುಬರ್ತವೆ, ಇಲ್ಲಿ 2 RRBಗಳು ಕಂಡುಬರ್ತವೆ ಅಂತ ಹೇಳ್ತಿದ್ದಾರೆ. ಮತ್ತೆ ಇವುಗಳಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಪ್ರಾಯೋಜಿತ ಬ್ಯಾಂಕ್ಗಳು ಕ್ರಮವಾಗಿ 50%, 35%, 15% ಅಷ್ಟು ಶೇರನ್ನು ಹೊಂದಿದಾವೆ ಅಂತ ಇಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಸೊ ಹೇಳಿಕೆ ಅನ್ನುವಂಥದ್ದು ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಹೌದಾ, ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿದ್ದಾವೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಪ್ರಸ್ತುತ ಎಷ್ಟು 43 ಗ್ರಾಮೀಣ ಬ್ಯಾಂಕ್ಗಳು ಇದಾವೆ. ಎಷ್ಟು 43 ಗ್ರಾಮೀಣ ಬ್ಯಾಂಕ್ಗಳು ಕಂಡುಬರ್ತಾವೆ. ಹೌದಾ, ಸೊ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬರ್ತಾವೆ, 2 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಂಡುಬರ್ತಾವೆ. ಎಷ್ಟೇ 2 ಕಂಡುಬರ್ತಾವೆ. ಅದೇ ರೀತಿಯಾಗಿ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಪ್ರಾಯೋಜಿತ ಬ್ಯಾಂಕ್ಗಳು ಎಷ್ಟು ಶೇರನ್ನು ಹೊಂದಿದಾವೆ, ಸೊ ಅವುಗಳನ್ನೆಲ್ಲ ನಾವಿಲ್ಲಿ ನೋಡ್ತಾ ಬರುವಂಥದ್ದು. ಹೌದಾ, ಸೊ ಇದು RRB ವಿಲೀನ ಮತ್ತು RRBಗಳ ವಿಲೀನ ಶೀಘ್ರದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಅನ್ನುವಂಥದ್ದು ಇಲ್ಲಿ ಹೇಳಿರುವಂಥದ್ದು. ಹೌದಾ, ಇಲ್ಲಿ ನೋಡಿ, ಒಂದು ರಾಜ್ಯ ಒಂದು RRB ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡು, ಹೌದಾ, ಒಂದು ರಾಜ್ಯ ಒಂದು RRB ಅನ್ನುವಂತಹ ಒಂದು ತತ್ವಕ್ಕೆ ಅಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಸೊ ಇಂತಹ ಬ್ಯಾಂಕುಗಳ ಪರಿಣಾಮಕಾರಿ ಕಾರ್ಯಾಚರಣೆ ಮತ್ತು ವೆಚ್ಚ ಕಡಿತಗೊಳಿಸುವ ಉದ್ದೇಶದಿಂದ ಏನ್ ಮಾಡ್ತೇವೆ, ಇವುಗಳನ್ನ ಮತ್ತೆ ವಿಲೀನ ಮಾಡ್ತಾ ಇದೀವಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಹೇಳಿರುವಂಥದ್ದು. ಹೌದಾ, ಸೊ ಇಂತಹ RRBಗಳು ಅಂತ ಬಂದಾಗ ನೋಡಿ, ಆಂಧ್ರ ಪ್ರದೇಶದಲ್ಲಿ ನೆಕ್ಸ್ಟ್ 4 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಂಡುಬರ್ತವೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶ ಅನ್ಬೋದು. ಹೌದಾ, ಪಶ್ಚಿಮ ಬಂಗಾಳ ಅನ್ಬೋದು. ಅಲ್ಲಿ ಮೂರಲ್ಲಿ ಏನ್ ಬರ್ತವೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಂಡು ಬರುವಂತದ್ದು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಂಡು ಬರ್ತಾವೆ ಅಂತಂದ್ರೆ 2 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇಲ್ಲಿ ಕಂಡು ಬರ್ತಾ ಹೋಗ್ತವೆ. ಹೌದಾ, ಸೊ ಅದೇ ರೀತಿಯಾಗಿ ಇಂತಹ ಗ್ರಾಮೀಣ ಬ್ಯಾಂಕ್ಗಳು ಅಂತ ಬಂದಾಗ ನಮ್ಮ ದೇಶದಲ್ಲಿ ಎಷ್ಟು 43 ಗ್ರಾಮೀಣ ಬ್ಯಾಂಕ್ಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹೌದಾ, 43 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಇರುವಂತದ್ದು. ನೋಡಿ, ಇಂತಹ ಒಂದು ಗ್ರಾಮೀಣ ಬ್ಯಾಂಕ್ಗಳನ್ನ ಇಲ್ಲಿ ವಿಲೀನಕ್ಕೆ ಕೇಂದ್ರ ಸರ್ಕಾರ ಇಲ್ಲಿ 2004-5ರಲ್ಲಿ ಚಾಲನೆಯನ್ನು ನೀಡಿತ್ತು. ಹೌದಾ, ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಎಷ್ಟು 196 ಗ್ರಾಮೀಣ ಬ್ಯಾಂಕ್ಗಳಿದ್ವು. ಸೊ 196 ಇದ್ದು 2004-5ರಲ್ಲಿ, ಹೌದಾ, 2004 ಮತ್ತು 5ರಲ್ಲಿ ಇವುಗಳನ್ನ ಮತ್ತೆ ಮರ್ಜ್ ಮಾಡಿದ್ರು. ಅವಾಗ ಎಷ್ಟು ಇವುಗಳ 196ರಿಂದ ಎಷ್ಟು ಕೇವಲ 43ಕ್ಕೆ ಇಳಿದಿತ್ತು. ಬಟ್ ಈಗ ಮತ್ತೆ ಏನ್ ಮಾಡ್ತಿದೆ ಅಂದ್ರೆ ಅತಿ ಶೀಘ್ರದಲ್ಲಿ ಮತ್ತೆ ಮರ್ಜ್ ಮಾಡಿ ಇವುಗಳ ಸಂಖ್ಯೆನ 28ಕ್ಕೆ ತರ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಷ್ಟು 28ಕ್ಕೆ ತರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದಾ, ನೋಡಿ, ಕೇಂದ್ರ ಸರ್ಕಾರ ಒಂದು ರಾಜ್ಯ ಒಂದು RRB ಅನ್ನುವಂತಹ ಒಂದು ತತ್ವದಡಿಯಲ್ಲಿ ಮತ್ತೆ ಇವನ್ನ ವಿಲೀನ ಮಾಡ್ತಾ ಇದ್ದಾರೆ. ಸೊ ವಿಲೀನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಕ್ರಿಯೆ ಇಲ್ಲಿ ಪೂರ್ಣಗೊಂಡಿದೆ. ಸೊ ವಿವಿಧ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಬ್ಯಾಂಕ್ಗಳು ಇನ್ನೇನು ವಿಲೀನಗೊಳ್ಳಲಿವೆ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಹೇಳಿರುವಂತದ್ದು. ಹೌದಾ, ಅದೇ ರೀತಿಯಾಗಿ ಇವುಗಳ ಮುಖ್ಯ ಕಾರ್ಯ ಏನು, ಹೌದಾ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಮುಖ್ಯ ಕಾರ್ಯ ಏನು ಅಂತಂದ್ರೆ
ಗ್ರಾಮೀಣ ಪ್ರದೇಶದ ಸಣ್ಣ ರೈತರು, ಹೌದಾ, ಇದ್ರ ಮೇಲೆ ಪ್ರಶ್ನೆ ಆಗ್ತದೆ, ಹೌದಾ, ಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಹಾಗೂ ಕುಶಲಕರ್ಮಿಗಳಿಗೆ ಸಾಲವನ್ನು ಸೇರಿ ಇತರ ಬ್ಯಾಂಕಿಂಗ್ ಸೌಲಭ್ಯವನ್ನು ಕಲ್ಪಿಸುವ ಮುಖ್ಯ ಉದ್ದೇಶ ಏನಂತಂದ್ರೆ ಅದು ಯಾವುದು ಅಂತಂದ್ರೆ ಇದು ಯಾವುದಂತಂದ್ರೆ ಈ ಗ್ರಾಮೀಣ ಬ್ಯಾಂಕ್ಗಳ ಕಾರ್ಯ ಆಗಿರುವಂತದ್ದು. ಹೌದಾ. ಸೊ ಅದೇ ರೀತಿಯಾಗಿ ಈ ಗ್ರಾಮೀಣ ಬ್ಯಾಂಕ್ಗಳು ಅಂತ ಬಂದಾಗ, ಹೌದಾ, ಗ್ರಾಮೀಣ ಬ್ಯಾಂಕ್ಗಳು ಅಂತ ಬಂದಾಗ ಎಷ್ಟು 2020-21ರಲ್ಲಿ ಇವುಗಳ ಸಂಖ್ಯೆ 43ಕ್ಕೆ ಇಳಿತದೆ. 2004-5ರಲ್ಲಿ ಏನ್ ಮಾಡ್ತಾರೆ 196 ಇದ್ದದನ್ನ ಅಲ್ಲಿ ಸಂಖ್ಯೆಗಳನ್ನ ಕಡಿಮೆ ಮಾಡಿರುವಂತದ್ದು. ಹೌದಾ. ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿ ಎಷ್ಟಂದ್ರೆ 43 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇರುವಂತದ್ದು. ಹೌದಾ. ಸೊ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಟ್ಟು ಬ್ಯಾಂಕ್ಗಳ ಶಾಖೆ ಎಷ್ಟಿದಾವ ಅಂತಂದ್ರೆ ಅವುಗಳ ಬ್ರಾಂಚೆಸ್ ಎಷ್ಟಿದಾವ ಅಂತ ನಮ್ಮ ದೇಶದಲ್ಲಿ ಈಗ 22,069 ಬ್ರಾಂಚೆಸ್ ಇದಾವೆ. ಹೌದಾ. ಅತಿ ಹೆಚ್ಚು ಶಾಖೆಗಳು ಇರುವುದು ಎಲ್ಲಿ ಅಂತಂದ್ರೆ ಅದು ಉತ್ತರ ಪ್ರದೇಶ ನೋಡಿ. ಅತಿ ಹೆಚ್ಚು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಅಲ್ಲಿ ಬ್ರಾಂಚೆಸ್ ಇರೋದಿಲ್ಲ ಅಂತಂದ್ರೆ ಅದು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿದಾವೆ. ಹೌದಾ. ಈಗ ನೋಡಿ RRB ಅಂತ ಬಂದಾಗ ಇವುಗಳ ಮೂಲ ಯಾವ ರೀತಿ ಇವುಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತ ಬಂದಾಗ, ಹೌದಾ, RRB ಅಂತಂದ್ರೆ ಏನು, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರಿತೀವಿ ನಾವು. ಸೊ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಹೌದಾ, ಸೊ ಈಗ ನಿಮ್ಗೆ ಹಿನ್ನೆಲೆ ಸ್ವಲ್ಪ ಗೊತ್ತಿರ್ಬೇಕಾಗತ್ತೆ. ಏನ್ ಹಿನ್ನೆಲೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, 1969ರಲ್ಲಿ, ಹೌದಾ, 1969ರಲ್ಲಿ ಏನ್ ಮಾಡ್ತಾರೆ 14 ಬ್ಯಾಂಕುಗಳನ್ನ, ಅದೇ ರೀತಿಯಾಗಿ 1980ರಲ್ಲಿ ಎಷ್ಟು 6 ಬ್ಯಾಂಕುಗಳನ್ನ ಏನ್ ಮಾಡ್ತಾರೆ ಅಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ. ಹೌದಾ. ರಾಷ್ಟ್ರೀಕರಣ ಮಾಡೋದ್ರಿಂದ ಸೊ ಇವು ಏನಕ್ಕ ಅಂತಂದ್ರೆ ಕೇವಲ ಇವು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆದವು. ಹೌದಾ. ನಗರ ಪ್ರದೇಶಕ್ಕೆ ಮಾತ್ರ ಇವು ಸೀಮಿತ ಆದವು. ಹೌದಾ. ಬಟ್ ಗ್ರಾಮೀಣ ಪ್ರದೇಶಕ್ಕೆ ಒಂದು ಸೌಲಭ್ಯವನ್ನ ಕಲ್ಪಿಸಬೇಕಂತೇಳಿ, ಹೌದಾ, ಗ್ರಾಮೀಣ ಪ್ರದೇಶದ ಸಮಸ್ಯೆಯನ್ನ ಪರಿಗಣಿಸಿ ಅವ್ರಿಗೂ ಕೂಡ ಕೃಷಿಗೆ ಒಂದು ಸಣ್ಣ ಕೈಗಾರಿಕೆಗಳಿಗೆ ಹಣದ ಒಂದು ಅವಕಾಶವನ್ನ ಕಲ್ಪಿಸಲಿಕ್ಕೆ ಅಂತಂದ್ರೆ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಹೌದಾ. ಯಾವ ಸಮಿತಿ ಅಂತಂದ್ರ ನರಸಿಂಹನ್ ಸಮಿತಿ ಅಂತ ಬರ್ತದೆ. ಹೌದಾ. ನರಸಿಂಹನ್ ಸಮಿತಿ, ಇದು ಪ್ರಶ್ನೆ ಆಗ್ಬೋದು. ಹೌದಾ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ಸ್ಥಾಪನೆ ಮಾಡ್ಲಿಕ್ಕೆ ಯಾವ ಸಮಿತಿ ನೇಮಕ ಮಾಡಿದ್ರು ಅಂತಂದ್ರ ನರಸಿಂಹನ್ ಸಮಿತಿ ಅಂತ ನೋಡ್ತೀವಿ. ಹೌದಾ. ಸೊ ನರಸಿಂಹನ ಸಮಿತಿ ಅನ್ನುವಂತಹದನ್ನ ನೇಮಕ ಮಾಡ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವರು ಈ ಒಂದು ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ 1975ರಲ್ಲಿ ಇವರು 20 ಅಂಶಗಳ, ಹೌದಾ, 20 ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ವರದಿಯನ್ನ ಕೊಡ್ತಾರೆ. ಹೌದಾ. ಈ ಒಂದು ವರದಿಯನ್ನ ಕೊಡ್ತಾರೆ. ಸೊ ಇವರ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಏನ್ ಮಾಡ್ತಾರೆ, ಒಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಅಲ್ಲಿ ಸಾಲ ಸೌಲಭ್ಯ ಹಣಕಾಸಿನ ಬ್ಯಾಂಕಿಂಗ್ ಸೇವೆ ಕಲ್ಪಿಸಲಿ ಅಂತೇಳಿ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಮಾಡ್ಬೇಕು ಅಂತೇಳಿ ಇದು ಶಿಫಾರಸು ಮಾಡ್ತದ. ಸೊ ಇದ್ರ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಯಾವಾಗಂತಂದ್ರೆ 1975 ಅಕ್ಟೋಬರ್ 2, ಹೌದಾ, ಅಕ್ಟೋಬರ್ 2, 1975ರಲ್ಲಿ ದೇಶದ ಮೊಟ್ಟ ಮೊದಲ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಯಾವುದು ಅಂತಂದ್ರ ಪ್ರಥಮ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಪ್ರಥಮ ಬ್ಯಾಂಕ್ ಅಂತ ಹೇಳಿ ಒಂದು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರ ಉತ್ತರ ಪ್ರದೇಶದ ಮುರಿದಾಬಾದ್ ಅಂತ ಬರ್ತದೆ. ಹೌದಾ. ಉತ್ತರ ಪ್ರದೇಶದ ಮುರಿದಾಬಾದ್ ನಲ್ಲಿ ದೇಶದ ಮೊಟ್ಟ ಮೊದಲ ಒಂದು ಪ್ರಾದೇಶಿಕ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದು ಸಾಕಷ್ಟು ಬಾರಿ ರಿಪೀಟೆಡ್ ಕ್ವಶನ್ ಇದು, ಯಾವುದು ಪ್ರಥಮ ಬ್ಯಾಂಕ್ ಅನ್ನುವಂಥದ್ದು. ಹೌದಾ. ಸೊ ಇವಾಗ ಸ್ಥಾಪನೆ ಮಾಡಿರ್ತಲ್ಲ ಈ ಪ್ರಥಮ ಬ್ಯಾಂಕಿನ ಪ್ರಾಯೋಜಕ ಯಾವ ಬ್ಯಾಂಕ್ ಇತ್ತಂದ್ರೆ, ಯಾವ ಬ್ಯಾಂಕಿನ ಪ್ರಾಯೋಜಕತ್ವ ವಹಿಸಿತ್ತು ಅಂತಂದ್ರೆ ಸಿಂಡಿಕೇಟ್ ಬ್ಯಾಂಕ್. ಹೌದಾ. ಸಿಂಡಿಕೇಟ್ ಬ್ಯಾಂಕ್ ನ ಪ್ರಾಯೋಜಕತ್ವದಲ್ಲಿ ಏನ್ ಮಾಡ್ತಾರೆ, ಈ ಪ್ರಥಮ ಬ್ಯಾಂಕ್ ನಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಈ ನರಸಿಂಹನ ಸಮಿತಿ ಇಡೀ ದೇಶದಾದ್ಯಂತ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಶಿಫಾರಸನ್ನ ಕೊಡ್ತದೆ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಂತ ಹೇಳ್ತದೆ. ಹೌದಾ. ಸೊ ಹಂಗಾಗಿ ಈ ನರಸಿಂಹನ್ ಅವರನ್ನ ಅಂತ ಕರೀತಾರೆ ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ ಅಂತೇಳಿ ಕೂಡ ಇಲ್ಲಿ ಕರೆಯುವಂಥದ್ದು. ಹೌದಾ. ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹ ಅಂತೇಳಿ ಇವರನ್ನ ಕರೀತಾ ಬರ್ತಾರೆ. ಇಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಅಂತ ಬಂದಾಗ, ಹೌದಾ, ಗ್ರಾಮೀಣ ಬ್ಯಾಂಕುಗಳು ಅಂತ ಬಂದಾಗ ಇವುಗಳಲ್ಲಿ ಎಷ್ಟು ಶೇರ್ ಇರ್ತದೆ ಅಂತಂದ್ರೆ ಇದರಲ್ಲಿ ಕೇಂದ್ರ ಸರ್ಕಾರ, ಹೌದಾ, ಕೇಂದ್ರದ ಎಷ್ಟು ಅಂತಂದ್ರೆ ಕೇಂದ್ರ ಬ್ಯಾಂಕುಗಳು ಎಷ್ಟು ಇರ್ತವೆ, ಇದರಲ್ಲಿ ಕೇಂದ್ರ ಬ್ಯಾಂಕ್ ಇವರು ಎಷ್ಟು ಶೇರ್ ಇರ್ತದೆ ಅಂತಂದ್ರೆ ಅದು 50% ಶೇರ್ ಅನ್ನ ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ಪ್ರಾಯೋಜಿಕತ್ವ ಬ್ಯಾಂಕದಲ್ಲಿ, ಹೌದಾ, ಪ್ರಾಯೋಜಿಕತ್ವ ಬ್ಯಾಂಕ್ಗಳು ಎಷ್ಟಿರ್ತಾವೆ ಇದರಲ್ಲಿ ಎಷ್ಟು 35% ಶೇರ್ ಅನ್ನ ಒಳಗೊಂಡಿರ್ತದೆ. ಎಷ್ಟು 35% ಶೇರ್ ಇರ್ತದ. ಅದೇ ರೀತಿಯಾಗಿ ಯಾವುದು ಅಂತಂದ್ರೆ ಸ್ವಬಂಡವಾಳ ಅಂತ ಬರ್ತದೆ. ಸ್ವಬಂಡವಾಳ ಅಥವಾ ರಾಜ್ಯ ಸರ್ಕಾರಗಳಿಂದ ಎಷ್ಟಿರ್ತದೆ ಅಂತಂದ್ರೆ ಇದರಲ್ಲಿ ಕೇವಲ 15% ಶೇರ್ ಇರ್ತದೆ. ಎಷ್ಟು ಟೋಟಲ್ 100%. ಹೌದಾ. ಕೇಂದ್ರ ಬ್ಯಾಂಕ್ ಎಷ್ಟಿರ್ತಾವ 50% ಇರ್ತದ. ಪ್ರಾಯೋಜಿಕತ್ವ ವಹಿಸಿದ ಬ್ಯಾಂಕ್ಗಳು 35% ಶೇರ್ ಇರ್ತದ. ಅದೇ ರೀತಿಯಾಗಿ ಸ್ವಬಂಡವಾಳ ಅಂತ ಬಂದಾಗ 15% ಇರ್ತದ. ಟೋಟಲ್ ಎಷ್ಟು 100% ಶೇರ್ ನಲ್ಲಿ ಡಿವೈಡ್ ಆಗಿರುವಂತದ್ದು. ಹೌದಾ.
ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬ್ಯಾಂಕ್ಗಳಿದಾವೆ, ಪ್ರಾದೇಶಿಕ ಬ್ಯಾಂಕ್ಗಳು ಅಂತ ಬಂದಾಗ, ಹೌದಾ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು 2 ಪ್ರಾದೇಶಿಕ ಬ್ಯಾಂಕ್ಗಳಿದಾವೆ. ಎಷ್ಟು? 2 RRBಗಳು ಇರುವಂತದ್ದು. ಹೌದಾ, ರೀಜನಲ್ ರೂರಲ್ ಬ್ಯಾಂಕ್ಸ್ ಎಷ್ಟಿದಾವೆ? 2 ಇದಾವೆ. ಒಂದ್ ಯಾವುದು ಅಂತಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಬರ್ತದೆ. ಹೌದಾ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಬರ್ತದೆ. ಇನ್ನೊಂದು ಯಾವುದು ಅಂತಂದ್ರೆ ಕರ್ನಾಟಕ ವಿಕಾಸ್, ಹೌದಾ, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಬರ್ತದೆ. ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅನ್ನುವಂಥದ್ದು. ಹೌದಾ, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ 2 ಗ್ರಾಮೀಣ ಬ್ಯಾಂಕ್ಗಳು ಇರುವಂತದ್ದು. ಅದೇ ರೀತಿಯಾಗಿ ಈ 2 ಬ್ಯಾಂಕ್ಗಳು ಯಾವ ಬ್ಯಾಂಕ್ನ ಪ್ರಾಯೋಜಕತ್ವದಲ್ಲಿದ್ದಾವೆ ಅಂತಂದ್ರೆ, ಹೌದಾ, ಪ್ರಾಯೋಜಕತ್ವ ಅಂತ ಬಂದಾಗ ಯಾವ 2 ಬ್ಯಾಂಕ್ಗಳು ಪ್ರಾಯೋಜಕತ್ವ ಇದೆ ಅಂತ ಬಂದಾಗ ಈ 2 ಬ್ಯಾಂಕ್ಗಳು ಕೆನರಾ ಬ್ಯಾಂಕಿನ, ಹೌದಾ, ಕೆನರಾ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ಇವು ಇರುವಂತದ್ದು. ಕೆನರಾ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ಇದು ಇರುವಂತದ್ದು. ಸೊ ಇದಿಷ್ಟೇನಪ್ಪಾ ಅಂತಂದ್ರ ಅಲ್ಲಿ ರೂರಲ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ನೋಡ್ತಾ ಬರ್ತೀವಿ. ಇಂತಹ ಗ್ರಾಮೀಣ ಬ್ಯಾಂಕ್ಗಳ ಸ್ಥಾಪನೆ ಮಾಡ್ಬೇಕಂತೇಳಿ ಇಂದಿರಾ ಗಾಂಧಿ 1969ರಲ್ಲಿ 14, 1980ರಲ್ಲಿ 6 ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಾರೆ. ಬಟ್ ಇವು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ಗ್ರಾಮೀಣ ಪ್ರದೇಶಗಳಿಗೆ ಬ್ಯಾಂಕಿಂಗ್ ಅಥವಾ ಕೃಷಿ ಕ್ಷೇತ್ರಕ್ಕೆ, ಸಣ್ಣ ಕೈಗಾರಿಕೆಗಳಲ್ಲಿ ಹಣಕಾಸು ಸೌಲಭ್ಯನ ಕೊಡ್ಬೇಕಂತೇಳಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಅದು ನರಸಿಂಹನ್ ಸಮಿತಿ ಅಂತ ನೋಡ್ತಾ ಬರ್ತೀವಿ. ಸೊ ಇದು ನಿಮಗೆ ಪ್ರಶ್ನೆ ಆಗ್ತದೆ. ಹೌದಾ, ಸೊ ಇವರು 1975ರಲ್ಲಿ 20 ಅಂಶಗಳ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಇದರ ಪ್ರಕಾರ 1975 ಅಕ್ಟೋಬರ್ 2ರಂದು ಮೊಟ್ಟಮೊದಲ ಬಾರಿಗೆ ಒಂದು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ, ಪ್ರಾದೇಶಿಕ ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. ಅದೇ ಯಾವುದು ಅಂತಂದ್ರೆ ಪ್ರಥಮ ಬ್ಯಾಂಕ್ ಅಂತ ನೋಡ್ತಾ ಬರ್ತೀವಿ. ಅದನ್ನ ಉತ್ತರ ಪ್ರದೇಶದ ಮುರಿದಾಬಾದ್ ನಲ್ಲಿ ಇದನ್ನು ಸ್ಥಾಪನೆ ಮಾಡುವಂತದ್ದು. ಹೌದಾ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ 2 ಗ್ರಾಮೀಣ ಬ್ಯಾಂಕ್ ಇದೆ. ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ನೋಡ್ತಾ ಬರ್ತೀವಿ. ಸೊ ಐ ಹೋಪ್ ಇದಿಷ್ಟು ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಸೊ ಇನ್ ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ 9 ದೇಶಗಳನ್ನು ಒಳಗೊಂಡಂತಹ IOS ಸಾಗರ ಗಸ್ತು ಇದು ಎಲ್ಲಿ ನಡೆಯಿತು, ಆರಂಭವಾಯಿತು ಅಂತ ಪ್ರಶ್ನೆ ಆಗಿದೆ. ಹೌದಾ, IOS ಸಾಗರ ಗಸ್ತು ಅಂತ ಬಂದಾಗ ಇದು ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇಲ್ಲಿ ಇದು ಹಿಂದೂ ಮಹಾಸಾಗರದಲ್ಲಿ ನಡೆದಿರುವಂತಹ ಒಂದು ಗಸ್ತು ಅಂತ ನೋಡ್ತಾ ಬರ್ತೀವಿ. ಹೌದಾ, IOS ಸಾಗರ ಅನ್ನುವಂತಹ ಒಂದು ಗಸ್ತು ಆರಂಭವಾಗ್ತಾ ಬರ್ತದೆ. ಹೌದಾ, ಸೊ ಇದೇ ಮೊದಲ ಬಾರಿಗೆ ಎಷ್ಟು 9 ರಾಷ್ಟ್ರಗಳನ್ನು ಒಳಗೊಂಡಂತೆ ಅಲ್ಲಿ ಎಲ್ಲಿ ಹಿಂದೂ ಮಹಾಸಾಗರದಲ್ಲಿ INS ಸುನೈನಾ ಯುದ್ಧನೌಕೆ ಕೂಡ ಇಲ್ಲಿ ಅದರ ಮೂಲಕ ಚಟುವಟಿಕೆ ನಡೆಯುವಂಥದ್ದು. ಸೊ ಇದಕ್ಕೆ IOS ಸಾಗರ್ ಅಂತೇಳಿ ಕರೀತಾರೆ. ಏನಂತಾರ? IOS ಸಾಗರ್ ಅನ್ನುವಂಥದ್ದು. ಹೌದಾ, ಸೊ ಇದರಲ್ಲಿ ಏಷ್ಯಾ ರಾಷ್ಟ್ರಗಳಾಗಿರ್ತಕ್ಕಂಥ ಶ್ರೀಲಂಕಾ ಅನ್ಬೋದು, ಮಾಲ್ಡೀವ್ಸ್ ಅನ್ಬೋದು, ಮಾರಿಷಸ್, ಪೂರ್ವ ಆಫ್ರಿಕಾ ದೇಶಗಳಾದ ಯಾವುದು ಮೊಜಾಂಬಿಕಾ, ಸೆಷೆಲ್ಸ್, ಮಡಗಾಸ್ಕರ್, ಕೀನ್ಯಾ, ತಾಂಜೇನಿಯಾ ಮತ್ತು ಕೊಮೊರೋಸ್ ಇವೆಲ್ಲ ಸೇರಿಕೊಂಡು ಒಟ್ಟು ಇದರಲ್ಲಿ ಪಾಲ್ಗೊಂಡಿರುವಂಥದ್ದು. ಎಷ್ಟು 9 ದೇಶಗಳಲ್ಲಿ ಪಾಲ್ಗೊಂಡಿದ್ವು ಅಂತ ನಾವು ನೋಡ್ತಾ ಬರ್ತೀವಿ. ಹೌದಾ, ಸೊ ಇದೇ ಮೊದಲ ಬಾರಿಗೆ 9 ರಾಷ್ಟ್ರಗಳೊಂದಿಗೆ ಇದು ಹಿಂದೂ ಮಹಾಸಾಗರದಲ್ಲಿ ನಡೆಯುವಂಥದ್ದು. IOS ಸುನೈನಾ ಅನ್ನುವಂತಹ ಯುದ್ಧ ನೌಕೆಯಲ್ಲಿ ಪಾಲ್ಗೊಳ್ತದ. ಸೊ IOS ಸಾಗರ್ ಅಂತ ಇದಕ್ಕೆ ಕರೆಯುವಂಥದ್ದು. ಹೌದಾ, ಸೊ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಕಡಲ್ಗಳ್ಳತನ ಹೆಚ್ಚಿಸಿರುವ ಆಫ್ರಿಕಾದ ಪೂರ್ವ ಕರಾವಳಿ ಭಾಗ ಸೇರಿದಂತೆ ಹಿಂದೂ ಮಹಾಸಾಗರದಲ್ಲಿ ಅಲ್ಲಿ ಸಾಗುವ ಪ್ರವಾಸಿ ಮತ್ತು ವಾಣಿಜ್ಯ ಹಡಗುಗಳಿಗೆ ಭದ್ರತೆಯನ್ನು ಒದಗಿಸುವ ಒಂದು ಉದ್ದೇಶದಿಂದಾಗಿ ಮತ್ತು ಹಡಗುಗಳ ಪರಿಶೀಲನೆ ಜೊತೆಗೆ ಅಗ್ನಿಶಮನ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಒಂದು ನಡೆಸಲಿಕ್ಕಿರ್ತಕ್ಕಂತಹ ಒಂದು ಗಸ್ತು ಇದಾಗಿರ್ತದೆ. ಹೌದಾ, ಸೊ ಎಷ್ಟು ರಾಷ್ಟ್ರಗಳು ಅಂತ ಬಂದಾಗ 9 ದೇಶಗಳಿದ್ದಾವೆ. ಒಂದು ಶ್ರೀಲಂಕಾ ಅನ್ಬೋದು, ಮಾಲ್ಡೀವ್ಸ್ ಅನ್ಬೋದು, ಮಾರಿಷಸ್, ಪೂರ್ವ ಆಫ್ರಿಕಾದಲ್ಲಿ ಮೊಜಾಂಬಿಕಾ, ಸೆಷೆಲ್ಸ್, ಮಡಗಾಸ್ಕರ್, ಕೀನ್ಯಾ ಮತ್ತು ತಾಂಜೇನಿಯಾ ಹಾಗೂ ಕೊಮೊರಸ್ ಒಟ್ಟು 9 ದೇಶಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಹೌದಾ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಿತ್ರ ವಿಭೂಷಣ್ ಅನ್ನುವಂಥ ಪ್ರಶಸ್ತಿ ಸಿಕ್ತು. ಸೊ ಇದನ್ನ ಯಾವ ದೇಶ ನೀಡಿ ಗೌರವಿಸ್ತದೆ ಅನ್ನುವಂಥದ್ದು. ಹೌದಾ, ಆಪ್ಷನ್ ಎ ಥೈಲ್ಯಾಂಡ್, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಶ್ರೀಲಂಕಾ ಅಂತ ನೋಡ್ತೀವಿ, ಆಪ್ಷನ್ ಡಿ ಮಾಲ್ಡೀವ್ಸ್ ಅಂತ ನೋಡ್ತಾ ಬರ್ತೀವಿ. ಹೌದಾ, ಸೊ ಇತ್ತೀಚೆಗೆ ಒಂದು ಬಿಮ್ಸ್ಟೆಕ್ ಸಮಿಟ್ ಆಯ್ತು. ಹೌದಾ, ಬಿಮ್ಸ್ಟೆಕ್ ಆಯ್ತು. ಸೊ ಬಿಮ್ಸ್ಟೆಕ್ ಆದ ನಂತರ ನರೇಂದ್ರ ಮೋದಿ ಅವರು ಅಲ್ಲಿ ಥೈಲ್ಯಾಂಡ್ಗೆ ಹೋಗಿ ಭೇಟಿ ಕೊಟ್ಟರು. ಅದಾದ ನಂತರ ಇವರು ಶ್ರೀಲಂಕಾದಲ್ಲಿ 3 ದಿನ ಪ್ರವಾಸವನ್ನು ಕೂಡ ಕೈಗೊಳ್ತಾರೆ. ಯಾರು? ನರೇಂದ್ರ ಮೋದಿ ಅವರು. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಭಾರತ ಶ್ರೀಲಂಕಾ ನಡುವೆ ಅಲ್ಲಿ ರಕ್ಷಣಾ ಒಪ್ಪಂದಗಳು ಕೂಡ ಅಲ್ಲಿ ಆಗಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಏನಂತಂದ್ರೆ ಈ ಭಾರತ ಮತ್ತು ಶ್ರೀಲಂಕಾದವ್ರ ಮಧ್ಯೆ ಶ್ರೀಲಂಕಾದವ್ರು ಏನ್ ಮಾಡ್ತಾರೆ, ನರೇಂದ್ರ ಮೋದಿಜಿ ಅವರಿಗೆ ಮಿತ್ರ ವಿಭೂಷಣ್ ಅನ್ನುವಂತಹ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತದ್ದು. ಹೌದಾ, ನೋಡಿ, ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಅಲ್ಲಿ ರಕ್ಷಣಾ ಒಪ್ಪಂದ ಆಗಿರುವಂತದ್ದು. ಹೌದಾ, ರಕ್ಷಣಾ ಒಪ್ಪಂದ ಇದು ನಡೆದಿರುವಂತದ್ದು. ನೋಡಿ, ಭಾರತ ಮತ್ತು ಇದೇ ಬಾರಿಗೆ ಭಾರತ ಹಾಗೂ ಶ್ರೀಲಂಕಾ, ಹೌದಾ, ಅಲ್ಲಿ ನಡುವೆ ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿರುವಂತದ್ದು. ಹೌದಾ, ಸೊ ರಕ್ಷಣಾ ಕ್ಷೇತ್ರದಲ್ಲಿನ ಪಾಲುದಾರಿಕೆಯನ್ನು ಗಟ್ಟಿಗೊಳಿಸುವ ಉದ್ದೇಶದಿಂದ ಅಲ್ಲಿ ಒಂದು
ಈ ಒಪ್ಪಂದವನ್ನ ಅಲ್ಲಿ ಕೈಗೊಳ್ಳುವಂಥದ್ದು. ಸೊ ಯಾರು ಶ್ರೀಲಂಕಾದ ಅಧ್ಯಕ್ಷರು ಯಾರು ಅಂತಂದ್ರೆ ಅನುತಾ ಕುಮಾರ್ ದಿಸ್ಸೆನಾಯ್ಕೆ ಅನ್ನುವಂತಹ ಅಲ್ಲಿನ ಅಧ್ಯಕ್ಷರು ಇವರು ಏನ್ ಮಾಡ್ತಾರೆ, ಪ್ರಮುಖ 7 ಒಪ್ಪಂದಗಳಿಗೆ ಅಗ್ರಿಮೆಂಟ್ಗೆ ಸಹಿಯನ್ನ ಹಾಕುವಂಥದ್ದು. ಹೌದಾ? ಅದರಲ್ಲಿ ಒಟ್ಟು ಈ ಹಿಂದೆ 35 ವರ್ಷಗಳ ಹಿಂದೆ ಏನಾಗಿತ್ತು, ಶ್ರೀಲಂಕಾದಲ್ಲಿ ನಿಯೋಜನೆಗೊಂಡಿದ್ದ ಒಂದು ಶಾಂತಿ ಪಾಲನಾ ಪಡೆಗಳನ್ನ ಭಾರತ ಅಲ್ಲಿ ಹಿಂಪಡೆದಿತ್ತು. ಅವರಿಗೆ ಕಳಿಸಿರ್ತಾರೆ. ಹೌದಾ? ಸೊ ತಾನು ಎದುರಿಸಿದ ಕಹಿ ದಿನಗಳಿಂದ ಏನ್ ಮಾಡ್ತೈತಿ, ಮತ್ತೆ ಶ್ರೀಲಂಕಾವರು ರಕ್ಷಣಾ ಸಂಬಂಧ ಕುರಿತಂತೆ ಅಲ್ಲಿ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಅಲ್ಲಿನ ಮೀನುಗಾರ ಸಮಸ್ಯೆ ಬಗೆಹರಿಸಲು ಕೂಡ ಎರಡೂ ದೇಶಗಳಲ್ಲಿ ಮಾತುಕತೆಯನ್ನು ನಡೆಸ್ತಾ ಬರ್ತವೆ. ಹೌದಾ? ಅದೇ ರೀತಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಶ್ರೀಲಂಕಾ ಸರ್ಕಾರ ಏನ್ ಮಾಡ್ತಂದ್ರೆ ನರೇಂದ್ರ ಮೋದಿಜಿ ಅವರಿಗೆ ಮಿತ್ರ ವಿಭೂಷಣ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ನೀಡಿ ಅಲ್ಲಿ ಗೌರವಿಸುವಂತದ್ದು. ಹೌದಾ? ಸೊ ಇದು ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಅಂತ ಇದನ್ನ ಕರೀತಾ ಬರ್ತಾರೆ. ಹೌದಾ? ಸೊ ಇದರಲ್ಲಿ ಈ ಒಂದು ಪದಕ ಕಮಲ, ಭೂಮಿ, ಸೂರ್ಯ, ಚಂದ್ರ ಹಾಗೂ ಭತ್ತದ ತೆನೆಗಳ ಒಂದು ಚಿಹ್ನೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪದಕವನ್ನು ಅಲ್ಲಿ ಕೊಡುವಂತದ್ದು. ಹೌದಾ? ಈ ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ ಅಂತಂದ್ರೆ ದ್ವಿಪಕ್ಷೀಯ ಸಂಬಂಧಗಳ ವೃದ್ಧಿಗೆ ಶ್ರಮಿಸಿದ್ದನ್ನು ಗುರುತಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಪ್ರಶಸ್ತಿಯನ್ನು ಕೊಡುವಂಥದ್ದು. ಸೊ 2008ರಲ್ಲಿ ಯಾರಂತಂದ್ರೆ ಮಹಿಂದ ರಾಜಪಕ್ವ ಅವರು ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ರು. ಹೌದಾ? 2008ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಬರ್ತಾರೆ. ಸೊ ಅದೇ ರೀತಿಯಾಗಿ ಮಾಲ್ಡೀವ್ಸ್ ನ ಅಧ್ಯಕ್ಷನಾಗಿರ್ತಕ್ಕಂತಹ ಮೌಮೂನ್ ಅಬ್ದುಲ್ ಕಯ್ಯೂಂ ಅವರು ಕೂಡ ಪಡೆದುಕೊಂಡಿರುವುದು, ಪ್ಯಾಲೆಸ್ತಾನ್ ಅವರು ಕೂಡ ಪಡೆದುಕೊಂಡಿದ್ದಾರೆ. ಈಗ ನರೇಂದ್ರ ಮೋದಿಜಿ ಅವರು ಕೂಡ ಈ ಪ್ರಶಸ್ತಿಯನ್ನ ಪಡೆದಿರುವಂತದ್ದು. ಹೌದಾ? ಸೊ ಅದರ ರಾಜಧಾನಿ ಕೊಲಂಬೋ ಹೃದಯ ಭಾಗದಲ್ಲಿರ್ತಕ್ಕಂತಹ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ಬರ್ತದೆ. ಹೌದಾ? ಅಲ್ಲಿ ಸ್ವಾತಂತ್ರ್ಯ ಚೌಕ ಅಂತ ಕರೀತಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ಒಂದು ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಡುವಂತದ್ದು. ಹೌದಾ? ಏನು ಒಪ್ಪಂದ ಆಗ್ತದೆ ಅಂತಂದ್ರ ನೋಡಿ, ಆ ಶ್ರೀಲಂಕಾದ ಒಂದು ನಗರವನ್ನ ಇಂಧನ ಹಬ್ಬನ್ನಾಗಿ ಮಾಡಬೇಕಂತೇಳಿ ಒಪ್ಪಂದ ಆಗಿರುವಂತದ್ದು. ಯಾವುದು? ಟ್ರಿಂಕಾಮಲ್ಲಿ ಅಂತ ಹೇಳಿ ಕರೀತಾರೆ. ಸೊ ಆ ಒಂದು ಪ್ರದೇಶವನ್ನ ಇಂಧನ ಹಬ್ಬನ್ನಾಗಿ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಹೌದಾ? ಸೊ ಅದೇ ರೀತಿಯಾಗಿ ಶ್ರೀಲಂಕಾದ ಅನುರಾಧಪುರ ಅಂತ ಬರ್ತದೆ. ಅನುರಾಧಪುರದಲ್ಲಿ ಮಹಾಬೋಧಿ ದೇಗುಲವನ್ನ ಮತ್ತೆ ನಾವು ನಿರ್ಮಾಣ ಮಾಡ್ತೀವಿ ಅಂತ ಅಲ್ಲಿ ಹೇಳಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಪವರ್ ಗ್ರಿಡ್ ಸಂಪರ್ಕಕ್ಕೆ ಒತ್ತು ಕೊಟ್ಟಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಸಾಲ ಮರು ಹೊಂದಾಣಿಕೆ ಭಾರತ ಕೂಡ ಅಲ್ಲಿ ಒಪ್ಪಿಗೆ ಆಗಿರುವಂತದ್ದು. ಹೌದಾ? ಸೊ ಆರ್ಥಿಕ ನೆರವಿನ ಭಾಗವಾಗಿ ಶ್ರೀಲಂಕಾ ನೀಡಿರುವ ಒಂದು ಸಾಲದ ಬಡ್ಡಿ ದರ ಅಲ್ಲಿ ಕಡಿಮೆ ಮಾಡ್ತೀವಿ ಅಂತ ಕೂಡ ಅಲ್ಲಿ ಹೇಳಿರುವಂತದ್ದು. ಹೌದಾ? ಸೊ ಬಡ್ಡಿ ದರವನ್ನ ಕಡಿಮೆ ಮಾಡ್ತೀವಿ ಅಂತ ಅಲ್ಲಿ ಹೇಳಿರುವಂತದ್ದು. ಹೌದಾ? ಸೊ ಅದೇ ರೀತಿಯಾಗಿ ಯುನಿಕ್ ಡಿಜಿಟಲ್ ಐಡೆಂಟಿಟಿ ಪ್ರಾಜೆಕ್ಟ್ ಕೂಡ ಅಲ್ಲಿ ನೆರವು ಘೋಷಣೆಯನ್ನ ಘೋಷಿಸಿರುವಂತದ್ದು. ಹೌದಾ? ಸೊ ಯಾವ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ರಕ್ಷಣೆ ಅಂತ ನೋಡ್ತೀವಿ. ಹೌದಾ? ರಕ್ಷಣೆ ಅನ್ಬೋದು, ಇಂಧನ ಅನ್ಬೋದು, ಡಿಜಿಟಲ್ ಮೂಲ ಸೌಕರ್ಯ ಅಭಿವೃದ್ಧಿ, ಅದೇ ರೀತಿಯಾಗಿ ಆರೋಗ್ಯ, ವ್ಯಾಪಾರ ಮತ್ತು ಕಡಲ ಭದ್ರತೆ ಅನ್ನುವಂತಹ ಇಲ್ಲಿ ಒಂದು ಕ್ಷೇತ್ರಕ್ಕೆ ಒಪ್ಪಂದ ಇಲ್ಲಿ ಆಗಿರುವಂತದ್ದು. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಪ್ರಸ್ತುತ ಕರ್ನಾಟಕವು ಸಕ್ಕರೆ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗಿದೆ. ಹೌದಾ? ಸಕ್ಕರೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಬಂದಾಗ ನಮ್ಮ ಕರ್ನಾಟಕ ಇದು 3ನೇ ಸ್ಥಾನದಲ್ಲಿ ಇರುವಂತದ್ದು ನೋಡ್ತಾ ಬರ್ತೀವಿ. ಹೌದಾ? ಸಕ್ಕರೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ಇದು 3ನೇ ಸ್ಥಾನದಲ್ಲಿರುವಂತದ್ದು. ಹೌದಾ? ಸೊ ಸಕ್ಕರೆ ಉತ್ಪಾದನೆ ಅಂತ ಬಂದಾಗ ಇಲ್ಲಿ ಸಕ್ಕರೆ ಉತ್ಪಾದನೆ ರಾಜ್ಯಕ್ಕೆ 3ನೇ ಸ್ಥಾನ ಸಿಕ್ಕಿರುವಂತದ್ದು. ಹೌದಾ? ಸೊ ಈ ಒಂದು ವರ್ಷದಲ್ಲಿ ಏನಾಗಿದೆ ಅಂತಂದ್ರೆ ಕಬ್ಬಿನ ಉತ್ಪಾದನೆಯಲ್ಲಿ ಹೆಚ್ಚಳ ಆಗಿದೆ ಅನ್ನುವಂಥದ್ದಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ಈಗ ರಾಜ್ಯದಲ್ಲಿ ಕಳೆದ ಹಂಗಾಮಿನಲ್ಲಿ ಮಳೆ ಕೊರತೆ ಇತ್ತು ಕೂಡ. ಹೌದಾ? ಮಳೆ ಕೊರತೆ ಇತ್ತು, ಆದ್ರೂ ಕೂಡ ಇಲ್ಲಿ ಕಬ್ಬಿನ ಬೆಳೆ ಕಡಿಮೆ ಆಗಿದೆ. ಆದ್ರೂ ಕೂಡ ದೇಶದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕಕ್ಕೆ 3ನೇ ಸ್ಥಾನದಲ್ಲಿ ಇದೀವಿ ಅಂತ ಇಲ್ಲಿ ಹೇಳಿರುವಂತದ್ದು. ಎಷ್ಟು? 3ನೇ ಸ್ಥಾನದಲ್ಲಿ ಇರುವಂತದ್ದು ಅಂತ ನಾವು ನೋಡ್ತಾ ಬರ್ತೀವಿ. ಹೌದಾ? ನೋಡಿ, 6 ಲಕ್ಷ ಮೆಟ್ರಿಕ್ ಟನ್. ಹೌದಾ? ಮುಂದಿನ ಹಂಗಾಮಿನಲ್ಲಿ ಸಕ್ಕರೆ ಉತ್ಪಾದನೆ ಗುರಿಯನ್ನು ಇಟ್ಕೊಂಡಿರುವಂತದ್ದು. 4.1 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕಳೆದ ಹಂಗಾಮಿನಲ್ಲಿ ರಾಜ್ಯದ ಸಕ್ಕರೆ ಉತ್ಪಾದನೆ ಆಗಿತ್ತು. 4.1ರಿಂದ ನಾವು ಮತ್ತೆ ಮಾಡ್ತೀವಿ 6 ಲಕ್ಷ ಮೆಟ್ರಿಕ್ ಟನ್ ಹೆಚ್ಚಿಗೆ ಮಾಡ್ತೀವಿ ಅಂತ ಅಲ್ಲಿ ಗುರಿಯನ್ನ ಇಟ್ಟುಕೊಂಡಿರುವಂತದ್ದು. ಹೌದಾ? ಸೊ ಕಳೆದ ಬಾರಿ ಏನ್ ಮಾಡಿದ್ವಿ ನಾವು 5.3 ಲಕ್ಷ ಮೆಟ್ರಿಕ್ ಟನ್ ನಲ್ಲಿ ಕಳೆದ ಹಂಗಾಮಿನಲ್ಲಿ ಸಕ್ಕರೆಯನ್ನು ಉತ್ಪಾದನೆ ಮಾಡಿದ್ರು. ಹೌದಾ? ಇಲ್ಲಿ ಸಕ್ಕರೆ ಅಂತ ಬಂದಾಗ ನಿಮ್ಗೆ ನೆನಪಿರಲಿ. ಹೌದಾ? ಈ ಕಬ್ಬು. ಹೌದಾ? ಕಬ್ಬು ಉತ್ಪಾದನೆಯಲ್ಲಿ ಅಂತ ಬಂದಾಗ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವುದು. ಹೌದಾ? ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ ಬಂದಾಗ ಅದು ಉತ್ತರ ಪ್ರದೇಶ ರಾಜ್ಯ ಅಂತ ನಾವು ನೋಡ್ತೀವಿ. ಯಾವುದು? ಉತ್ತರ ಪ್ರದೇಶ ಇರುವಂತದ್ದು. ಉತ್ತರ ಪ್ರದೇಶ ಇದು ಮೊದಲನೇ ಸ್ಥಾನದಲ್ಲಿದೆ. ಕ್ಷೇತ್ರ ಹಾಗೂ ಉತ್ಪಾದನೆ. ಹೌದಾ? ಕ್ಷೇತ್ರ ಮತ್ತು ಉತ್ಪಾದನೆ ಎರಡರಲ್ಲೂ ಕೂಡ ಫಸ್ಟ್ ಯಾವ್ದೈತಿ? ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇರುವಂತದ್ದು. ಹೌದಾ? ಸೊ ಈ ಕಬ್ಬು ಉತ್ಪಾದನೆಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಯಾವ್ದೈತಿ ಅಂತ ಬಂದಾಗ, ಹೌದಾ? ಸೊ 2ನೇ ಹೈಯೆಸ್ಟ್ ಯಾವ್ದೈತಿ ಅಂತಂದ್ರ ಅದು ಮಹಾರಾಷ್ಟ್ರ ಇರುವಂತದ್ದು. ಹೌದಾ? ಮಹಾರಾಷ್ಟ್ರ ಇದು
2ನೇ ಸ್ಥಾನದಲ್ಲಿ ಇರುವಂತದ್ದು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿ ಯಾವ್ದಿದೆ ಅಂತಂದ್ರೆ ಅದು ನಮ್ಮ ಕರ್ನಾಟಕ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಎಷ್ಟಂತಂದ್ರೆ ಎಷ್ಟು 7.8ರಷ್ಟು ಕ್ಷೇತ್ರವನ್ನು ಒಳಗೊಂಡಿದ್ದಾನು. ಹೌದಾ? ಅದೇ ರೀತಿಯಾಗಿ ದೇಶದ ಒಟ್ಟಾರೆಯಾಗಿ ಸಕ್ಕರೆ ಉತ್ಪಾದನೆಯಲ್ಲಿ, ಹೌದಾ, ಸಕ್ಕರೆ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಿದ್ದಾನೋ, ಸಕ್ಕರೆ ಎಲ್ಲ ಕಬ್ಬು ಉತ್ಪಾದನೆಯಲ್ಲಿ ಎಷ್ಟು ಉತ್ಪಾದನೆ ಮಾಡಿದೆ ನಮ್ಮ ಕರ್ನಾಟಕ ಅಂತ ಬಂದಾಗ 8.4ರಷ್ಟು ಅಲ್ಲಿ ಏನಾಗುತ್ತೆ ಕೊಡುಗೆ ಇರುವಂತದ್ದು. ಹೌದಾ? ಅದೇ ರೀತಿಯಾಗಿ ಇಳುವರಿ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಇಳುವರಿ ಅಂತ ಬಂದಾಗ, ಹೌದಾ, ಇಳುವರಿ ಅಂತ ಬಂದಾಗ ಫಸ್ಟ್ ಯಾವ್ದೈತಿ ಅಂತಂದ್ರೆ ತಮಿಳುನಾಡು. ನೋಡಿ, ಇಳುವರಿಯಲ್ಲಿ ಫಸ್ಟ್ ತಮಿಳುನಾಡು ಐತಿ, ಸೆಕೆಂಡ್ ಯಾವ್ದು ಐತಿ ಅಂತಂದ್ರೆ ನಮ್ಮ ಕರ್ನಾಟಕ ಇರುವಂತದ್ದು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಅಂತ ಬಂದಾಗ, ಹೌದಾ, ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡೋದು ಬೆಳಗಾವಿ. ಹೌದಾ? ಬೆಳಗಾವಿ, ಸೆಕೆಂಡ್ ಮಂಡ್ಯ ಬರ್ತದ, ಥರ್ಡ್ ವಿಜಯಪುರ ಬರ್ತದ. ಸೊ ಇವನ್ನೆಲ್ಲ ನಾವಿಲ್ಲಿ ನೋಡ್ತಾ ಬರುವಂತದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ಪಾಯಿಂಟ್ ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದೇಶದ ಮೊದಲ ಪಂಬನ್ ಲಿಫ್ಟ್ ರೈಲು ಸೇತುವೆ ಆರಂಭ ಅನ್ನುವಂಥದ್ದು ನೋಡ್ತಾ ಬರ್ತೀವಿ ನಾವು. ಹೌದಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಹೌದಾ? ಪಂಬನ್ ರೈಲು ಸೇತುವೆನಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು. ಹೌದಾ? ಸೊ ಪಂಬನ್ ಸೇತುವೆ ಅಂತ ಹೇಳಿ ಕರೀತಾ ಬರ್ತಾರೆ. ಈ ಒಂದು ಪಂಬನ ಸೇತುವೆ ಅಂತ ಬಂದಾಗ ಎಷ್ಟು ಕೋಟಿ ವೆಚ್ಚ ಮಾಡ್ತಾರೆ ಅಂತಂದ್ರೆ 550 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವನ್ನು ಮಾಡುವಂಥದ್ದು. ಎಷ್ಟು ಕಿಲೋಮೀಟರ್ ಅಂತ ಪ್ರಶ್ನೆ ಆಗ್ಬೋದು. 2.8 ಕಿಲೋಮೀಟರ್ ಸೇತುವೆ ಉದ್ದ ಇರುವಂಥದ್ದು. ಹೌದಾ? ಅದೇ ರೀತಿಯಾಗಿ 99 ಸೇತುವೆ, ಹೌದಾ, ಕಂಬಗಳನ್ನು ಕೂಡ ಅಲ್ಲಿ ಜೋಡಣೆ ಮಾಡಿರುವಂಥದ್ದು. ಹೌದಾ? ಸೊ ಅದೇ ರೀತಿಯಾಗಿ 72.5 ಮೀಟರ್ ಉದ್ದದ ಲಂಬವಾಗಿ ತೆರೆದುಕೊಳ್ಳುವ ಲಿಫ್ಟ್ ಅಂತ ನೋಡ್ತಾ ಬರ್ತೀವಿ ನಾವು. ಹೌದಾ? ಇವ್ರು ಏನಂತಂದ್ರೆ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ 17 ಮೀಟರ್ ಸೇತುವೆ ತೆರವು ವೇಳೆ ಎತ್ತರಕ್ಕೆ ಏರಿಕೆ. ಅಂದ್ರೆ ಈಗ ಈ ಕಡೆ ಸಮುದ್ರ ಐತಿ. ಹೌದಾ? ಇಲ್ಲಿಯೂ ಸಮುದ್ರ ಐತಿ, ಇದೆಲ್ಲ ಸಮುದ್ರ ಐತಿ ಅಂತ ಬಂದಾಗ ಸೊ ಇಲ್ಲಿ ಏನಾಗುತ್ತೆ ಸೇತುವೆ ಐತಿ. ಬಟ್ ಈ ಕಡೆಯಿಂದ ಹಡಗ್ ಬರ್ಬೇಕಾದ್ರೆ ಇಲ್ಲಿ ಸೇತುವೆ ಏನಾಗತ್ತೆ ಮೇಲೆ ಹೇಳ್ತದೆ. ಎಷ್ಟು ಮೀಟರ್ ಮೇಲೆ ಹೇಳ್ತದೆ? ಇದು 17 ಮೀಟರ್ ಮೇಲೆ ಹೇಳ್ತದೆ. ಬಟ್ ಇಲ್ಲಿಂದ ಟ್ರೈನ್ ಹೋಗ್ಬೇಕಾದ್ರೆ ಮತ್ತೆ ಇದು ಕೆಳಗೆ ಬರ್ತದೆ, ಮತ್ತೆ ಟ್ರೈನ್ ಪಾಸ್ ಆಗಿ ಹೋಗ್ತದೆ. ಆ ಕಡೆ ಮತ್ತೆ ರೈಲ್ವೆ ಬಂತಂದ್ರೆ ಹಡಗು ಬಂತಂದ್ರೆ ಇದು ಮತ್ತೆ ಮೇಲೆ ಹೇಳುವಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಸೊ ಇದರಿಂದ ಏನಾಗುತ್ತೆ ಹಡಗು ಬಂದಾಗ ತೆರೆದುಕೊಳ್ಳತಕ್ಕಂತಹ ಸೇತುವೆ. ಹೌದಾ? ನೌಕೆ ಮತ್ತು ರೈಲಿನ ಒಂದು ಸುಗಮ ಸಂಚಾರಕ್ಕೆ ಇದು ಅನುಕೂಲವಾಗಲಿದೆ. ಅದೇ ರೀತಿಯಾಗಿ ರಾಮೇಶ್ವರಂ ಮತ್ತು ಮಂಟಪಂ ನಡುವೆ ಅಲ್ಲಿ ಒಂದು ಸಂಚಾರಕ್ಕೆ ಇಲ್ಲಿ ಸುಗಮವಾಗುವಂಥದ್ದು. ಹೌದಾ? ಇಲ್ಲಿ ನೋಡ್ತಾ ಬರ್ತೀವಿ ನಾವು. ಇಲ್ಲಿ ನೋಡಿ, ಅದಷ್ಟಲ್ಲದೆ ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದು ಸಾಂಸ್ಕೃತಿಕ ಸಾಹಿತ್ಯ ಮಹತ್ವವನ್ನು ಇದು ಒಳಗೊಂಡಿರುವಂಥದ್ದು. ಯಾಕಂದ್ರೆ ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ಶ್ರೀಲಂಕೆಗೆ ವಾನರ ಸೇನೆಯನ್ನು ಕರೆದೊಯ್ಯಲು ರಾಮಚಂದ್ರ ಭಗವಾನರ ನೇತೃತ್ವದಲ್ಲಿ ಯಾವುದು ಧನುಷ್ಕೋಟಿಯಿಂದ ಶ್ರೀಲಂಕಾ ದ್ವೀಪವನ್ನು ಸಂಪರ್ಕಿಸುವುದಕ್ಕಾಗಿ ಈ ರಾಮ ಸೇತುವೆ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾ ಬರ್ತಾರೆ. ಅದಕ್ಕಾಗಿ ಇದನ್ನ ಮೊನ್ನೆ ರಾಮನವಮಿ ಆಯ್ತಲ್ಲ, ಸೊ ಅದರ ಉದ್ದೇಶಕ್ಕಾಗಿ ಇದನ್ನ ಅಲ್ಲಿ ಅವತ್ತಿನ ದಿನ ಇದನ್ನ ಉದ್ಘಾಟನೆ ಮಾಡುವಂಥದ್ದು. ಹೌದಾ? ಸೊ ಈ ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬಳಕೆ ಮಾಡ್ತಾರೆ. ಯಾವುದು? ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಬಳಕೆ ಮಾಡ್ತಾರೆ. ಇದು ತುಕ್ಕುರಹಿತ ಉಕ್ಕು ಅಂತ ಕರೀತಾರೆ. ತುಕ್ಕುರಹಿತ ಉಕ್ಕುವನ್ನಲ್ಲಿ ಬಳಕೆ ಮಾಡ್ತಾ ಬರ್ತಾರೆ. ಹೌದಾ? ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಸೇತುವೆ ಬಲವರ್ಧನೆಗೆ ತುಕ್ಕು ಆಗದ ಉಕ್ಕಿನಲ್ಲಿ ಬಳಕೆ ಮಾಡ್ತಾರೆ. ಹೌದಾ? ಅದೇ ರೀತಿಯಾಗಿ ಉನ್ನತ ಶ್ರೇಣಿಯ ರಕ್ಷಣಾತ್ಮಕ ಬಣ್ಣವನ್ನು ಕೂಡ ಅಲ್ಲಿ ಬಳಕೆ ಮಾಡಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ನಟ್ ಬೋಲ್ಟ್ ಬದಲಾಗಿ ಮಾಡಿ ಸಂಪೂರ್ಣವಾಗಿ ಬೆಸುಗೆಯನ್ನು ಹಾಕ್ತಿದ್ದಾರೆ. ಬೆಸುಗೆ ಅಂತ ವೆಲ್ಡಿಂಗ್ ಗೊತ್ತಲ್ಲ, ಸೊ ಅದಾಗ. ಹೌದಾ? ಅದೇ ರೀತಿಯಾಗಿ ಸವೆತನ್ನು ತಪ್ಪಿಸಲು ವಿಶೇಷವಾಗಿರ್ತಕ್ಕಂತಹ ಪಾಲಿಸಿ ಲೊಕ್ಸೆನ್ ಅನ್ನುವಂಥದನ್ನ ಲೇಪನವನ್ನ ಅಲ್ಲಿ ಮಾಡಿರುವಂಥದ್ದು. ಹೆಚ್ಚಾಗಿ ಏನಕ್ಕಂದ್ರೆ ಅಲ್ಲಿ ಬಳಸಿರ್ತಕ್ಕಂತಹ ಕಬ್ಬಿಣದ ಬಾಳಿಕೆಯಲ್ಲಿ ಜಾಸ್ತಿ ಬರುವಂಥದ್ದು. ಹೌದಾ? ಅದಕ್ಕಾಗಿ ಅಧಿಕ ಉಪ್ಪಿನಂಶ, ಗಡಸು ನೀರಿನಿಂದಲೂ ಕೂಡ ಸುದೀರ್ಘ ಬಾಳಿಕೆ ಇದು ಖಚಿತವಾಗಿರುವಂಥದ್ದು. ಹೌದಾ? ಸೊ ಇದಿಷ್ಟು ಪಾಯಿಂಟ್ ನಿಮ್ಗೆ ನೆನಪಿರಲಿ. ಸೊ ಇದರಿಂದ ಏನು ಪ್ರಯೋಜನ ಅಂತಂದ್ರೆ ಇದು ಹಡಗು ಬಂದಾಗ ತೆರೆದುಕೊಳ್ತದೆ. ಹೌದಾ? ಹಡಗು ಬಂದಾಗ ತೆಗೆದುಕೊಳ್ಳುವುದು. ಅದೇ ರೀತಿಯಾಗಿ ತೆಗೆದುಕೊಳ್ಳುವ ಸೇತುವೆ ನೌಕೆಯ ಅಲ್ಲಿ ಸುಗಮ ಸಂಚಾರ ಅಭಿವೃದ್ಧಿ ಆಗಲಿದೆ. ರಾಮೇಶ್ವರಂ ಟು ಮಂಟಪಂನಲ್ಲಿ ಅಲ್ಲಿ ತಡೆಯಿಲ್ಲದ ರೈಲು ಸಂಚಾರಕ್ಕೆ ಅವಕಾಶ ಆಗಿದೆ. ಅದೇ ರೀತಿಯಾಗಿ ದಕ್ಷಿಣ ರೈಲ್ವೆಯಿಂದ ಈಗಾಗಲೇ ಪ್ರಯೋಗಾರ್ಥ ಯಶಸ್ವಿ. ಹೌದಾ? ಸಂಚಾರ ಇದು ಯಶಸ್ವಿ ಕೂಡ ಅಲ್ಲಿ ಆಗಿರುವಂಥದ್ದು. ಹೌದಾ? ನೋಡಿ, ಹಳೆ ಪಂಬನ ಸೇತುವೆಯಲ್ಲಿನ 30 ನಿಮಿಷದ ಪಯಣಕ್ಕೆ ಕೇವಲ ಈಗ 5 ನಿಮಿಷ ಅಂತೆ. ಹೌದಾ? 30 ನಿಮಿಷಲ್ಲೇ 5 ನಿಮಿಷಲ್ಲೇ ಬಹಳ ಡಿಫ್ರೆಂಟ್ ಆಯ್ತಲ್ಲ ಟೈಮಲ್ಲಿ. 25 ನಿಮಿಷ ಅಲ್ಲಿ ಟೈಮಲ್ಲೇ ಸೇವ್ ಆಗುವಂಥದ್ದು. ಹೌದಾ? ಸೊ ಈ ಒಂದು ಸೇತುವೆಯಲ್ಲಿ ಎಷ್ಟು ಗಂಟೆಗೆ 75ರಿಂದ 80 km/h ಅಲ್ಲಿ ಸ್ಪೀಡ್ ಅಲ್ಲಿ ಹೋಗುವಂಥದ್ದು. ಹೌದಾ? ಸೊ ಇದೇ ನೋಡಿ ಇಲ್ಲಿ ಅಂತಂದ್ರೆ ಇದು ವರ್ಟಿಕಲ್ ಅಂತ ಕರಿತೀವಿ ನಾವು.
ಇಲ್ಲಿ ಯಾವ್ದಂದ್ರೆ ರೈಲ್ ಬರ್ಬೇಕಾದ್ರೆ ಏನಾಗುತ್ತೆ, ಈ ಬ್ರಿಡ್ಜ್ ಇದು ಕೆಳಗೆ ಬರ್ತದೆ, ಇದು ಬ್ರಿಡ್ಜ್ ಕೆಳಗೆ ಬರ್ತದಲ್ಲ, ಸೊ ಇಲ್ಲಿಂದ ರೈಲ್ ಪಾಸ್ ಆಗ್ತದ. ಅದೇ ರೀತಿಯಾಗಿ ಆ ಕಡೆಯಿಂದ ಹೌದಾ, ಈ ಭಾಗದಿಂದ ಏನಾಗುತ್ತೆ, ಒಂದು ಹಡಗು ಬಂತಂದ್ರೆ ಇದೇನಾಗುತ್ತೆ, ಈ ಭಾಗ ಇದು ಬ್ರಿಡ್ಜ್ ಅಲ್ಲಿ ಮೇಲೆ ಏಳುವಂಥದ್ದು, ಎಷ್ಟು 17 ಮೀಟರ್ ಮೇಲಕ್ಕೆ ಏಳುವಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಹಡಗು ಮತ್ತು ಅಲ್ಲಿ ರೈಲಿನ ಸಂಚಾರಕ್ಕೆ ಇದು ಸಹಾಯಕವಾಗಲಿದ್ದು. ಹೌದಾ. ಸೊ ಲಿಫ್ಟ್ ಸೇತುವೆ ಅಂತ ಬಂದಾಗ ನೋಡಿ, ದೇಶದ ಮೊದಲ ಲಿಫ್ಟ್ ರೈಲು ಸಂಚಾರ ಸೇತುವೆ ಅಂತ ಕರಿತೇವೆ. ಸೊ ಈ ಸೇತುವೆಯನ್ನು ಸಮುದ್ರದಿಂದ ಮೇಲೆ ಕಟ್ಟಲಾಗಿದ್ದು, ಯಾವಾಗಲೇ ಸಮುದ್ರ ದೊಡ್ಡ ದೊಡ್ಡ ಹಡಗುಗಳು ಹೋಗ್ತವೆಯೋ ಆಗೆಲ್ಲ ಸಮೇತ ಲಿಫ್ಟ್ ಇಲ್ಲಿ ಏನಾಗುತ್ತೆ, ಲಿಫ್ಟ್ ರೀತಿಯಲ್ಲಿ ಮೇಲೆ ಹೋಗ್ತದಂತ. ಮತ್ತೆ ಹಡಗಿನ ಸುಗಮ ಸಂಚಾರಕ್ಕೆ ಇದು ಮತ್ತೆ ಕೆಳಗೆ ಬಂದು ಅನುಕೂಲ ಮಾಡಿಕೊಡುವಂಥದ್ದು. ಹೌದಾ. ಸೊ ಇದ ವಿಶೇಷತೆ. ಹೌದಾ. ಎಷ್ಟು ಕೋಟಿ ವೆಚ್ಚ ಮಾಡ್ಯಾರ ಅಂತಂದ್ರೆ 550 ಕೋಟಿ ರೂಪಾಯಿ. 550 ಕೋಟಿ ರೂಪಾಯಿನಲ್ಲಿ ವೆಚ್ಚ ಮಾಡಿರುವಂಥದ್ದು. ಒಟ್ಟು ಉದ್ದ ಅಂತ ಬಂದಾಗ 2.8 ಕಿಲೋಮೀಟರ್ ಇದು ಉದ್ದ ಇರುವಂಥದ್ದು. ಹೌದಾ. ಒಟ್ಟಾರೆ ಸೇತುವೆ ತೂಕ ಎಷ್ಟೈತೆ ಅಂತಂದ್ರೆ 660 ಮೆಟ್ರಿಕ್ ಟನ್ ಇದು ಏನಾಗಿದೆ, ತೂಕ ಇರುವಂಥದ್ದು. ರಾಮೇಶ್ವರಂ ದ್ವೀಪದಿಂದ ಭಾರತದ ಮುಖ್ಯ ಭೂಭಾಗಕ್ಕೆ ಇದು ಸಂಪರ್ಕವನ್ನ ಕಲ್ಪಿಸಲಿದೆ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೀವಿ. ಹೌದಾ. ಸೊ ಇದಿಷ್ಟು ಪಾಯಿಂಟ್ ನಿಮಗೆ ನೆನಪಿರ್ಲಿ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಹೊಗೆ ಸೊಪ್ಪಿನಲ್ಲಿ ಯಾವ ಉತ್ತೇಜನಕಾರಿ ಇರುತ್ತದೆ ಅಂತ ಪ್ರಶ್ನೆ ಆಗಿದೆ. ಹೌದಾ. ಉತ್ತೇಜನಕಾರಿಯಾಗಿ ಯಾವ ಅಂಶ ಇರ್ತದೆ. ಹೌದಾ. ಹೊಗೆ ಸೊಪ್ಪು, ತಂಬಾಕಿನಲ್ಲಿ ನೀವೇನ್ ತಂಬಾಕು ಸೇವನೆ ಮಾಡ್ತಿರಲ್ಲ, ತಂಬಾಕು ಅಂತಂದ್ರೆ ಹೊಗೆ ಸೊಪ್ಪು ಏನು ಸೇವನೆ ಮಾಡ್ತಿರಲ್ಲ, ಸೊ ಇದರಲ್ಲಿ ಯಾವ ಉತ್ತೇಜನಕಾರಿ ಇರ್ತದೆ ಅಂತ ಬಂದಾಗ ಇಲ್ಲಿ ಆಪ್ಷನ್ ಎ ಥಿಯನ್, ಆಪ್ಷನ್ ಬಿ ಕೆಫಿನ್, ಆಪ್ಷನ್ ಸಿ ನಿಕೋಶಿಯನ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಹೇಳಿ. ಹೌದಾ. ತಂಬಾಕಿನಲ್ಲಿ ಇರ್ತಕ್ಕಂತಹ ಒಂದು ಉತ್ತೇಜನಕಾರಿ ಯಾವುದು ಅಂತ. ಸೊ ಯಾವುದರಿಂದ ನಿಮ್ಗೆ ನಿಷೇಧಂಗ ಆಗ್ತದೆ. ಹೌದಾ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನಿಕೋಶಿಯಾನ್ ನೋಡಿ. ಹೌದಾ. ನಿಕೋಶಿನ್ ಅನ್ನುವಂತಹ ಒಂದು ಉತ್ತೇಜನಕಾರಿ ಇದರಲ್ಲಿ ಇರುವಂತದ್ದು ಅಂತ ನೋಡ್ತಾ ಬರ್ತೀವಿ ನಾವು. ಹೌದಾ. ನೋಡಿ, ಈ ಥಿಯನ್ ಅಂತ ಬಂದಾಗ ಏನಿರ್ತೈತಿ, ಕಾಫಿಯಲ್ಲಿ ಇದು ಚಹಾ ಒಳಗೆ, ಹೌದಾ, ಟೀ ಕುಡಿದಲ್ಲ, ಟೀ ಒಳಗ ಥಿಯನ್ ಇದ್ರೆ ಕಾಫಿ ಒಳಗೆ ಏನೈತಿ, ಇದು ಕಾಫಿ ಒಳಗೆ ಏನಿರ್ತೈತಿ ಕ್ಯಾಫಿನ್ ಅನ್ನುವಂತಹ ಉತ್ತೇಜನಕಾರಿ ಇರ್ತದ. ನಿಕೋಶಿಯನ್ ಅಂತ ಬಂದಾಗ ಇದು ತಂಬಾಕಿನಲ್ಲಿ ಇರ್ತದೆ. ಹೌದಾ. ತಂಬಾಕಿನಲ್ಲಿ ಇದು ಇರುವಂತದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಂತ ಬಂದಾಗ ಇಲ್ಲಿ ಹೊಗೆ ಸೊಪ್ಪು ಅಥವಾ ತಂಬಾಕು ಅಂತ ಬಂದಾಗ ಇದ್ರ ಮೇಲೆ ಜಾಸ್ತಿ ಇನ್ ಡೆಪ್ತ್ ಆಗಿ ಇಲ್ಲಿ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಹೌದಾ. ಹೊಗೆ ಸೊಪ್ಪು ಅಂತ ಬಂದಾಗ ಇದು ಏನಕ್ಕೆ ನ್ಯೂಸ್ ಐತೆ ಅಂತ ಬಂದಾಗ ಹೊಗೆ ಸೊಪ್ಪಿನಲ್ಲಿ ಎಷ್ಟು 371 ಕೋಟಿ ರೂಪಾಯಿ ವಹಿವಾಟು ಆಗಿರುವಂತದ್ದು. ಅಂದ್ರೆ ಹೆಚ್ಚಿನದಾಗಿ ನಾವು ಏನ್ ಮಾಡ್ತೀವಿ, ತಂಬಾಕಿನಲ್ಲಿ ರಫ್ತು ಮಾಡ್ತಾ ಇದೀವಿ. ಹೌದಾ. ರಫ್ತಿನಲ್ಲಿ ಒಂದು ಒಳ್ಳೆಯ ಅಲ್ಲಿ ಗಳಿಕೆಯನ್ನ ಮಾಡಿರುವಂತದ್ದು. ಎಷ್ಟಂತಂದ್ರೆ 371 ಕೋಟಿ ರೂಪಾಯಿ ವಹಿವಾಟವನ್ನ ಇದು ನಡೆಸಿರುವಂತದ್ದು. ಹೌದಾ. ಸೊ ಇಲ್ಲಿ ನೋಡಿ, ತಂಬಾಕು ಅಂತ ಬಂದಾಗ ಹೌದಾ, ಹೊಗೆ ಸೊಪ್ಪು ಅಂತ ಕರಿತೀವಿ ನಾವು. ಹೌದಾ. ಟೊಬ್ಯಾಕೋ ಅಂತ ಕರಿತೀವಿ ನಾವು. ಟೊಬ್ಯಾಕೋ ಅಥವಾ ಹೊಗೆ ಸೊಪ್ಪು ಅಂತ ಕರಿತೇವೆ. ಹೌದಾ. ಸೊ ಇದು ನಿಕೋಶಿಯನ್ ಅನ್ನುವಂತಹ ಒಂದು ಸಸ್ಯ ವರ್ಗಕ್ಕೆ ಇದು ಸೇರಿರುವಂತದ್ದು. ಯಾವುದಂತಂದ್ರೆ ನಿಕೋಶಿಯಾನ್ ಅನ್ನುವಂತಹ ಇದು ಒಂದು ಸಸ್ಯ ವರ್ಗಕ್ಕೆ ಸೇರಿದೆ. ಯಾವ ಸಸ್ಯ ವರ್ಗ ಅಂತ ಬಂದಾಗ ಯಾವುದು ಅಂತಂದ್ರೆ ನಿಕೋಶಿಯಾನ್ ಅನ್ನುವಂತಹ ಸಸ್ಯ ವರ್ಗಕ್ಕೆ ಇದು ಸೇರಿದ್ದು. ಇದರ ಮೂಲ ಯಾವುದು ಅಂತ ಬಂದಾಗ, ಹೌದಾ, ಸೊ ಇದರ ಮೂಲ ಯಾವುದು ಅಂತ ಬಂದಾಗ ಇದು ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತದಲ್ಲಿ ಇತ್ತಿದು. ಹೌದಾ. ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತ ಅಂತ ಬರ್ತದೆ. ಹೌದಾ. ಆಂಡೀಸ್ ಪರ್ವತ. ಸೊ ಅಲ್ಲಿ ಇದನ್ನ ಬೆಳಿತಾ ಇದ್ರು. ಹೌದಾ. ಅಲ್ಲಿ ಬೆಳಿತಾ ಇದ್ರು. ಸೊ ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಜೀನ್ ನಿಕೋಟ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಇವು ಸುಮ್ಮನೆ ಇದ್ರೆ ಎಲ್ಲ ಆಗ್ತಿತ್ತು. ಇವನ್ ಏನ್ ಮಾಡ್ತಾನೆ ತಗೊಂಡು ಫ್ರಾನ್ಸ್ ಹೋಯ್ತಾನೆ. ಫ್ರಾನ್ಸ್ ಹೋಗಿ ಬೆಳಿತಾನ. ಸೊ ಅಲ್ಲಿ ಕೂಡ ಚೆನ್ನಾಗಿ ಬೆಳೆ ಬೆಳೀತದ. ಅದಾದ ನಂತರ ಏನ್ ಮಾಡ್ತಾರೆ, ಪೋರ್ಚುಗೀಸರು ಯಾವಾಗ ನಮ್ಮ ಭಾರತಕ್ಕೆ 17ನೇ ಶತಮಾನಕ್ಕೆ ಎಂಟ್ರಿ ಕೊಡ್ತಾರಲ್ಲ, ಸೊ ಯಾರು ಪೋರ್ಚುಗೀಸರು ಏನ್ ಮಾಡ್ತಾರೆ, 17ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಒಂದು ಪ್ರವೇಶವನ್ನ ಕೊಡ್ತಾರೆ. ಸೊ ಆ ಒಂದು ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಮೊದಲ ಬಾರಿಗೆ ಇದನ್ನ ಗೋವಾದಲ್ಲಿ ತಂದು ನೆಡ್ತಾರೆ. ಎಲ್ಲಿ ಮೊದಲ ಬಾರಿಗೆ ಗೋವಾದಲ್ಲಿ ಇದನ್ನ ಬೆಳೆಯನ್ನ ಬೆಳೀತಾರೆ. ಗೋವಾ ಮತ್ತೆ ಕರ್ನಾಟಕ, ಅದಾದ ನಂತರ ಕರ್ನಾಟಕ ಅನ್ಬೋದು, ಆಮೇಲೆ ಗುಜರಾತ್ ಅನ್ಬೋದು. ಹೌದಾ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶಗಳಲ್ಲಿ ಇದನ್ನ ಬಂದು ಅಲ್ಲಿ ಇದನ್ನ ಬೆಳೀತಾ ನೋಡುವಂಥದ್ದು. ಹೌದಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿಂದ ಇದು ನಮ್ಮ ದೇಶಾದ್ಯಂತ ತಂಬಾಕು ಅನ್ನುವಂತಹದಲ್ಲಿ ಬೆಳೆ ಜಾಸ್ತಿ ಆಗ್ತದ. ಇದಕ್ಕೆ ಬೇಡಿಕೆಯನ್ನು ಕೂಡ ಅಲ್ಲಿ ಜಾಸ್ತಿ ಬರ್ತದ. ಹೌದಾ. ಇಳುವರಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ ನಮ್ಮ ದೇಶದಲ್ಲಿ ಇದು. ಹೌದಾ. ಸೊ ಇಲ್ಲಿಂದ ಇದು ಉತ್ಪಾದನೆ ಆರಂಭ ಆಗ್ತಾ ಬರುವಂತದ್ದು. ಹೌದಾ. ಸೊ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ, ಹೌದಾ, ಪ್ರಪಂಚದಲ್ಲಿ
ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರ್ತೀನಿ. ಓಕೆ, ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಎಷ್ಟು ಉತ್ಪಾದನೆ ಮಾಡ್ತದೆ ಅಂತ ಬಂದಾಗ, ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಹೊಗೆಸೊಪ್ಪಿನ ಉತ್ಪಾದನೆಯಲ್ಲಿ ಎಷ್ಟು ಶೇಕಡ ಭೂಪ್ರದೇಶ 11.6ರಷ್ಟು, ಹೌದಾ, 11.6ರಷ್ಟು ಭೂಪ್ರದೇಶವನ್ನು ಒಳಗೊಂಡೈತಿ. ಭೂಪ್ರದೇಶ ಒಟ್ಟಾರೆ ಜಗತ್ತಿನಲ್ಲಿ 100% ಒಳಗ ಎಷ್ಟು 11% ಅಷ್ಟು ಭೂಭಾಗದಲ್ಲಿ ನಾವು ಬೆಳೀತೇವೆ ತಂಬಾಕನ್ನ, ಹೌದಾ. ಅದೇ ನೆಕ್ಸ್ಟ್ ಏನಂತಂದ್ರೆ ಒಟ್ಟು ಇದ ಉತ್ಪಾದನೆ ಎಷ್ಟಾಗುತ್ತೆ ಅಂತಂದ್ರೆ 11.6ರಷ್ಟು ಭೂಪ್ರದೇಶ ಒಳಗೊಂಡಿದ್ರೆ 11.3ರಷ್ಟು ಏನ್ ಮಾಡ್ತೀವಿ ನಾವು ಅದನ್ನ ಉತ್ಪಾದನೆ ಮಾಡುವಂಥದ್ದು, ಹೌದಾ, ಉತ್ಪಾದನೆ ಮಾಡುವಂಥದ್ದು, ಹೌದಾ. ಉತ್ಪಾದನೆಯಲ್ಲಿ ಇದು ಫಸ್ಟ್ ಯಾವ್ದಿದೆ, ಚೈನಾ ಇದೆ, ಹೌದಾ, ಫಸ್ಟ್ ಚೈನಾ ಇದೆ. ಚೈನಾ ಇದೆ. ಸೆಕೆಂಡ್ ಯಾವ್ದು ಅಂತಂದ್ರೆ ಬ್ರೆಜಿಲ್ ಇದೆ, ಹೌದಾ. ಸೆಕೆಂಡ್ ಬ್ರೆಜಿಲ್ ಇದೆ. ಥರ್ಡ್ ಒನ್ ಯಾವ್ದು ಅಂತಂದ್ರೆ ನಮ್ಮ ಭಾರತ ದೇಶ ಇರುವಂತದ್ದು. ಉತ್ಪಾದನೆಯಲ್ಲಿ ಚೈನಾ, ಬ್ರೆಜಿಲ್ ಮತ್ತು ಬ್ರೆಜಿಲ್ ನಂತರ ಎಷ್ಟು ಭಾರತ ದೇಶ ಇದು 3ನೇ ಸ್ಥಾನದಲ್ಲಿ ಇರುವಂತದ್ದು, ಹೌದಾ. 3ನೇ ಸ್ಥಾನದಲ್ಲಿ ಇರುವಂತದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಓಕೆ, ಈ ತಂಬಾಕು ಅಂತ ಬಂದಾಗ, ಹೌದಾ, ತಂಬಾಕು ಅಂತ ಬಂದಾಗ ಒಟ್ಟು ಇದರ ವಿಧಗಳು ಬರ್ತಾವ, ಹೌದಾ. ತಂಬಾಕಿನಲ್ಲಿ ವಿಧಗಳು ಬರ್ತಾವ. ಎಷ್ಟು ಪ್ರಮುಖವಾಗಿ 2 ವಿಧಗಳು ಕಂಡು ಬರ್ತಾವ ತಂಬಾಕಿನಲ್ಲಿ, ಹೌದಾ. ತಂಬಾಕಿನಲ್ಲಿ ಒಟ್ಟು 2 ಬರ್ತವೆ, ನಿಕೋಶಿಯನ್ ಟೊಬಾಕಮ್ ಮತ್ತು ನಿಕೋಶಿಯನ್ ರಸ್ಟಿಕಾ ಅಂತ ಬರ್ತದೆ, ಹೌದಾ. ನಿಕೋಶಿಯನ್, ಹೌದಾ, ನಿಕೋಶಿಯನ್ ಟೊಬಾಕನ್, ನಿಕೋಶಿಯನ್ ಟೊಬಾಕಮ್, ನಿಕೋಶಿಯನ್ ಟೊಬಾಕಮ್ ಮತ್ತು ಇನ್ನೊಂದು ಯಾವುದು ಅಂತಂದ್ರ ನಿಕೋಶಿಯನ್ ರಸ್ಟಿಕಾ ಅಂತ ಬರ್ತದೆ, ಹೌದಾ. ರಸ್ಟಿಕಾ ಅಂತ ಬರ್ತದ. ಸೊ ನಿಕೋಶಿಯನ್ ಟೊಬಾಕಮ್ ಮತ್ತು ನಿಕೋಶಿಯನ್ ರಸ್ಟಿಕಾ ಅಂತ ಬಂದಾಗ ಇದರಲ್ಲಿ ಅತಿ ಹೆಚ್ಚು ಬೆಳೆದ ಯಾವುದು ಅಂತಂದ್ರೆ ನಿಕೋಶಿಯನ್ ಟೊಬಾಕಮ್ ಅಂತ ಬರ್ತದೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳಿತಾರೆ. ಎಷ್ಟು ಅಂತಂದ್ರೆ 94% ಏನ್ ಮಾಡ್ತಾರೆ, ಅತಿ ಹೆಚ್ಚು ಪ್ರಮಾಣ 94% ಏನ್ ಮಾಡ್ತಾರೆ, ನಿಕೋಶಿಯನ್ ಟೊಬಾಕಮ್ ಅನ್ನ ಬೆಳಿತಾರೆ. ಇನ್ನು ನಿಕೋಶಿಯನ್ ರಸ್ಟಿಕಾ ಅಂತ ಬಂದಾಗ ಕೇವಲ 4% ಮಾತ್ರ ನಮ್ಮ ದೇಶದಲ್ಲಿ ಇದನ್ನ ಬೆಳೆಯುವಂತದ್ದು, ಹೌದಾ. ಈ ನಿಕೋಶಿಯನ್ ಟೊಬ್ಯಾಕಮ್ ಅಂತ ಬಂದಾಗ, ಹೌದಾ, ಸೊ ಇದರಿಂದ ಏನ್ ಮಾಡ್ತಾರೆ ಸಿಗರೇಟ್ ಅನ್ನ ರೆಡಿ ಮಾಡ್ತಾರೆ, ಹೌದಾ, ಸಿಗರೇಟ್ ರೆಡಿ ಮಾಡ್ತಾರ. ಅದೇ ರೀತಿಯಾಗಿ ಬೀಡಿ ಅನ್ಬೋದು, ಹೌದಾ, ಬೀಡಿ ಅನ್ಬೋದು. ಅದೇ ರೀತಿ ಹುಕ್ಕಾ ಅಂತ ಬರ್ತದೆ, ಹುಕ್ಕಾ ಅಂತಂದ್ರೆ ಹೊಗೆ ಬರ್ತದೆ ನೋಡೋದು, ಪೈಪ್ ಹಿಡ್ಕೊಂಡಿರ್ತಲ್ಲ ಅದು, ಹೌದಾ. ಅದೇ ರೀತಿಯಾಗಿ ಸಿಗಾರ್ ಅಂತ ಬರ್ತದ, ಹೌದಾ, ಸಿಗಾರ್ ಅನ್ಬೋದು. ಸೊ ಇವಾಗೆಲ್ಲ ಏನ್ ಮಾಡ್ತಾರೆ, ಇವುಗಳಿಗೆ ಈ ನಿಕೋಶಿಯನ್ ಟೊಬಾಕಮ್ ಅನ್ನೋನ ಬಳಕೆ ಮಾಡ್ತಾರೆ. 94% ಇದೇ ಬೆಳೆಯಲ್ಲಿ ಬೆಳೆಯುವಂತದ್ದು ಯಾವುದು, ನಿಕೋಶಿಯನ್ ಟೊಬಾಕಮ್ ಅಲ್ಲಿ ಬೆಳೆಯುವಂತದ್ದು, ಹೌದಾ. ಈ ಒಂದು ಭೌಗೋಳಿಕ ಅಂಶಗಳ ಮೇಲೆ ಪ್ರಶ್ನೆ ಆಗಿರುವಂತದ್ದು, ಹೌದಾ. ಈ ಭೌಗೋಳಿಕ ಅಂಶದ ಮೇಲೆ ಹೆಂಗ್ ಪ್ರಶ್ನೆ ಆಗಿದೆ ಅಂತ ಬಂದಾಗ, ಈ ಹೊಗೆ ಸೊಪ್ಪನ್ನ ಬೆಳಿಬೇಕಂತಂದ್ರೆ, ಹೌದಾ, ವಾತಾವರಣ ಹೆಂಗಿರ್ಬೇಕು, ಹೌದಾ, ವಾತಾವರಣ ಯಾವ ರೀತಿ ಇರಬೇಕು ಅಂತ ಬಂದಾಗ, ಹೌದಾ, ವಾತಾವರಣ ಎಷ್ಟು ಅಂತಂದ್ರೆ ಇದು ಒಂದು ಉಷ್ಣವಲಯದ ಬೆಳೆಯಾಗಿದೆ. ಇದೊಂದು ಉಷ್ಣವಲಯದ ಬೆಳೆಯಾಗಿರುತ್ತದೆ, ಹೌದಾ. ಕಡಿಮೆ ಮಳೆ ಇದ್ರೆ ಸಾಕು ಇದನ್ನ ಬೆಳಿಬಹುದು. ಎಷ್ಟು 21ರಿಂದ 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೂ ಕೂಡ ಇದನ್ನ ಬೆಳೆಯಬಹುದು. ಎಷ್ಟು 21ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸರಾಸರಿ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಮಳೆ ಅಂತ ಬಂದಾಗ ಸಾಧಾರಣ ಮಳೆ ಸಾಕು ಇದಕ್ಕೆ, ಹೌದಾ. ಸಾಧಾರಣ ಮಳೆ ಇದ್ರೆ ಸಾಕು. ಎಷ್ಟು ಅಂತಂದ್ರೆ ಕೇವಲ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಇದ್ರೂ ಕೂಡ ನೀರಾವರಿಯಿಂದ ಬೆಳಿಬಹುದು ನಾವು ಇದನ್ನ, ಹೌದಾ. ಸಾಧಾರಣ ಮಳೆ ಅಂತಂದ್ರೆ 50 ಸೆಂಟಿಮೀಟರ್ ವಾರ್ಷಿಕ ಮಳೆ ಸಾಕು. 50 ಸೆಂಟಿಮೀಟರ್ ಕಡಿಮೆ ಇದ್ರೂ ಕೂಡ ನೀರಿದ್ರೆ, ನಮ್ ನೀರಾವರಿ ಇದ್ರೆ ಬೆಳಿಬಹುದು, ಏನ್ ಸಮಸ್ಯೆ ಇಲ್ಲ, ಹೌದಾ. ಸೊ ಇದೊಂದು ಉಷ್ಣವಲಯದ ಬೆಳೆ ಆಗಿರುವಂತದ್ದು, ಓಕೆನಾ. ಅದೇ ರೀತಿಯಾಗಿ ಈ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಯಾವುದು ಅಂತ ಬಂದಾಗ, ಅತಿ ಹೆಚ್ಚು ಉತ್ಪಾದನೆ ಮಾಡೋದು ನಮ್ಮ ದೇಶದಲ್ಲಿ ಅಂತ ಬಂದಾಗ ಯಾವ್ದು ಉತ್ಪಾದನೆ ಮಾಡ್ತದೆ, ಆಂಧ್ರ ಪ್ರದೇಶ. ನೋಡಿ, ಆಂಧ್ರ ಪ್ರದೇಶ ಫಸ್ಟ್ ಇದೆ ಉತ್ಪಾದನೆ ಮಾಡೋದ್ರಲ್ಲಿ, ಹೌದಾ. ಆಂಧ್ರ ಪ್ರದೇಶ ಫಸ್ಟ್ ಇದೆ. ಸೆಕೆಂಡ್ ಯಾವ್ದಿದೆ ಅಂತಂದ್ರೆ ಇದು ಗುಜರಾತ್ ಇದೆ, ಹೌದಾ. ಸೆಕೆಂಡ್ ಯಾವ್ದಿದೆ, ಗುಜರಾತ್ ಇರುವಂತದ್ದು. ಅದೇ ರೀತಿಗೆ ಥರ್ಡ್ ಒನ್ ಯಾವ್ದಿದೆ ಅಂತ ಬಂದಾಗ 3ನೇ ಸ್ಥಾನದಲ್ಲಿ ಈ ಹೊಗೆ ಸೊಪ್ಪು ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದನ್ನ ನೋಡ್ತಾ ಬರುವಂತದ್ದು, ಹೌದಾ. ಭಾರತ ದೇಶ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ. ಅದೇ ರೀತಿಗೆ ಕರ್ನಾಟಕ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಇದನ್ನ ಈ ಹೊಗೆ ಸೊಪ್ಪು ಉತ್ಪಾದನೆಯಲ್ಲಿ, ಹೌದಾ. ಅದೇ ರೀತಿಯಾಗಿ ಈ ಆಂಧ್ರ ಪ್ರದೇಶದ ರಾಜಮಂಡ್ರಿ ಅಂತ ಬರ್ತದೆ, ಹೌದಾ. ಆಂಧ್ರ ಪ್ರದೇಶದ ರಾಜಮಂಡ್ರಿ,
ಹೌದಾ. ಈ ರಾಜಮಂಡ್ರಿಯಲ್ಲಿ ಏನಿದೆ ವಿಶೇಷತೆ ಅಂತಂದ್ರೆ ಇದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಪ್ರಶ್ನೆ ಆಗಿರುವಂತದ್ದು. ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಏನ್ ಕಂಡು ಬರ್ತದೆ ಅಂತಂದ್ರೆ ಅದು ಹೊಗೆಸೊಪ್ಪು ಸಂಶೋಧನಾ ಕಂಡು ಬರ್ತದೆ, ಸಂಶೋಧನಾ ಕೇಂದ್ರ. ಹೌದಾ, ಹೊಗೆಸೊಪ್ಪು ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ ಇದು ಕಂಡು ಬರುವಂತದ್ದು. ಓಕೆ. ಅದೇ ರೀತಿಯಾಗಿ ಈ ಗುಜರಾತ್ ಅಂತ ಬಂದಾಗ ಗುಜರಾತ್ ನಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಬೆಳೀತಕ್ಕಂತಹ ಒಂದು ತಂಬಾಕನ್ನ ಏನ್ ಮಾಡ್ತಾರೆ, ವಿಶೇಷವಾಗಿ ಬೀಡಿ ತಯಾರು ಮಾಡಲಿಕ್ಕೆ ಬಳಕೆ ಮಾಡ್ತಾರೆ. ಹೌದಾ, ಬೀಡಿ ತಯಾರಿಕೆ ವಿಶೇಷವಾಗಿ ತಂಬಾಕು ಹೊಗೆ ಸೊಪ್ಪನ್ನ ಇಲ್ಲಿ ಬೆಳೆಯುವಂತದ್ದು. ಹೌದಾ. ಈ ನಮ್ಮ ಕರ್ನಾಟಕ ಅಂತ ಬಂದಾಗ, ಹೌದಾ, ಕರ್ನಾಟಕ ಅಂತ ಬಂದಾಗ ನೋಡಿ, ಇಲ್ಲಿ ನೋಡಿ ಗುಜರಾತ್ನ ಈ ಒಂದು ಆನಂದ್ ನಗರ್ ಅಂತ ಬರ್ತದೆ, ಗುಜರಾತ್ನ ಆನಂದ್ ನಗರ್ ಅಂತ ಹೇಳಿ. ಸೊ ಈ ಆನಂದ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬಿಡಿ ಸಂಶೋಧನಾ ಕೇಂದ್ರ ಐತಿ, ಬಿಡಿ ಸಂಶೋಧನಾ ಕೇಂದ್ರ ಅಂತೇಳಿ ಇಲ್ಲಿ ಕಂಡು ಬರ್ತದೆ. ಬಿಡಿ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಆನಂದ್, ಹೌದಾ, ಗುಜರಾತ್ ಇಂದ ಆನಂದ್ ನಗರದಲ್ಲಿ ಕಂಡು ಬರ್ತದೆ. ಇನ್ನು ಆಂಧ್ರ ಪ್ರದೇಶ ರಾಜಮಂಡ್ರಿಯಲ್ಲಿ ಯಾವುದು ಈ ತಂಬಾಕು ಸಂಶೋಧನಾ ಕೇಂದ್ರ ಕಂಡು ಬರ್ತದೆ. ಅದೇ ರೀತಿ ನಮ್ಮ ಕರ್ನಾಟಕ ಅಂತ ಬಂದಾಗ, ಹೌದಾ, ನಮ್ಮ ಕರ್ನಾಟಕ ಅಂತ ಬಂದಾಗ ವಿಶೇಷವಾಗಿ ಅರೆಮಲೆನಾಡು ಪ್ರದೇಶದಲ್ಲಿ ಬೆಳೀತಾರೆ, ಅರೆಮಲೆನಾಡು ಪ್ರದೇಶದಲ್ಲಿ ಬೆಳೀತಾರೆ. ಅಂದ್ರೆ ಇದು ನಮ್ಮ ಭಾರತ ದೇಶ ಐತಿ ಅಂತ ಬಂದಾಗ, ಹೌದಾ, ಇದು ನಮ್ಮ ಭಾರತ ದೇಶ ಐತಿ ಅಂತ ಬಂದಾಗ ಇಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವಲ್ಲ. ಸೊ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಅಥವಾ ಅರೆಮಲೆನಾಡು ಅಂತ ಕರಿತೀವಿ, ಈ ಒಂದು ರೇಂಜ್ ಅಲ್ಲಿ ಏನ್ ಮಾಡ್ತಾರೆ, ಈ ತಂಬಾಕನಲ್ಲಿ ಬೆಳೀತಾ ಬರ್ತಾರೆ. ಅದಕ್ಕೆ ನೋಡಿ ಆಂಧ್ರ ಪ್ರದೇಶದಲ್ಲಿ ಅಷ್ಟೇ ಫಸ್ಟ್ ಇದೆ, ಹೌದಾ, ಫಸ್ಟ್ ಇದೆ. ಸೆಕೆಂಡ್ ಗುಜರಾತ್ ಇದೆ, ಸೆಕೆಂಡ್ ಥರ್ಡ್ ಯಾವ್ದಿದೆ ಅಂತಂದ್ರೆ ನಮ್ಮ ಕರ್ನಾಟಕ ಇರುವಂತದ್ದು. ಹೌದಾ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಏನ್ ಮಾಡ್ತಾರೆ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ವರ್ಜಿನಿಯಾ ಅಂತ ಬರ್ತದೆ. ಹೌದಾ, ವರ್ಜಿನಿಯಾ ತಂಬಾಕನ್ನ ಬೆಳೀತಾರೆ, ವರ್ಜಿನಿಯಾ ತಂಬಾಕನ್ನ ಬೆಳೀತಾರೆ. ಹೌದಾ, ಓಕೆನಾ. ಅದೇ ಉತ್ತರ ಭಾಗದಲ್ಲಿ ಏನ್ ಮಾಡ್ತಾರೆ, ನಮ್ಮ ಕರ್ನಾಟಕ ಉತ್ತರ ಭಾಗದಲ್ಲಿ ಬೀಡಿ ಹೊಗೆ ಸೊಪ್ಪನ್ನ ಬೆಳೀತಾರೆ, ಬೀಡಿ ಹೊಗೆ ಸೊಪ್ಪು. ನಮ್ಮ ಬೆಳಗಾವಿಯ ನಿಪ್ಪಾಣಿ ಅಂತ ನೋಡ್ತೀವಿ ನಾವು, ನಿಪ್ಪಾಣಿಯಲ್ಲಿ ಬೀಡಿ ಅತಿ ಹೆಚ್ಚು ಬೀಡಿ ತಯಾರಾಗುವಂತದ್ದು ವಲಯ ಅದು. ಓಕೆನಾ. ಸೊ ಇದಿಷ್ಟು ಏನಂತಂದ್ರೆ ಅದು ತಂಬಾಕು ಅಥವಾ ಈ ಹೊಗೆ ಸೊಪ್ಪು ಅಂತ ನೋಡ್ತಾ ಬರ್ತೀವಿ. ಹೊಗೆ ಸೊಪ್ಪು ಅನ್ನುವಂತಹ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿರುವಂತದ್ದು. ಸೊ ಇದ್ರ ಮೇಲೆ ಪದೇ ಪದೇ ಪ್ರಶ್ನೆಗಳು ಆಗ್ತಾ ಬಂದಿದಾವೆ. ಸೊ ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಅಲ್ಲಿ ಹೇಳಿರುವಂತದ್ದು. ಹೌದಾ. ಸೊ ಒಂದ್ಸಲ ರಿಕಾಲ್ ಮಾಡ್ಕೊಳ್ಳಿ ಶಾರ್ಟ್ ಆಗಿ. ನೋಡಿ, ತಂಬಾಕು ಅಂತ ಬಂದಾಗ ಮೊದಲ ಬಾರಿಗೆ ಇದು ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತದಲ್ಲಿ ಬೆಳೀತಾ ಇದ್ರು. ಎಲ್ಲಿ ಬೆಳೀತಾ ಇದ್ರು, ದಕ್ಷಿಣ ಅಮೆರಿಕದ, ಹೌದಾ, ದಕ್ಷಿಣ ಅಮೆರಿಕದ ಆಂಡೀಸ್ ಭಾಗದಲ್ಲಿ ಇದನ್ನ ಏನ್ ಮಾಡ್ತಾ ಇದ್ರು, ಬೆಳೀತಾ ಇದ್ರು. ಬಟ್ ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಜಾನ್ ನಿಕೋಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಇದನ್ನ ಫ್ರಾನ್ಸ್ಗೆ ಪರಿಚಯ ಮಾಡ್ತಾನೆ. ಫ್ರಾನ್ಸ್ ಇಂದ ಯುರೋಪಿಯರು ಏನ್ ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಭಾರತಕ್ಕೆ ಎಂಟ್ರಿ ಕೊಡ್ತಾರೋ ಅವ್ರ ಬರ್ತಾ ಏನ್ ಮಾಡ್ತಾರೆ, ಗೋವಾದಲ್ಲಿ ತಂದು ನೆಡ್ತಾರೆ. ಅಲ್ಲಿಂದ ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶದಲ್ಲಿ ಇದು ಹಬ್ಬುತ್ತಾ ಹೋಗುವಂತದ್ದು. ಅದೇ ರೀತಿಯಾಗಿ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಚೈನಾ, ಬ್ರೆಜಿಲ್ ನಂತರ ಮೂರನೇ ಸ್ಥಾನದಲ್ಲಿ ಅತಿ ದೊಡ್ಡ ಉತ್ಪಾದಕ ದೇಶವಾಗಿರುವಂತದ್ದು. ಹೌದಾ. ನಮ್ಮ ಒಟ್ಟು ನಿಕೋಶಿಯನ್ ಟೊಬಾಕಮ್ ಅನ್ನುವಂತಹ ತಳಿದ ಮತ್ತೆ ನಿಕೋಶಿಯನ್ ರಸ್ಟಿಕಾ ಅನ್ನುವಂತಹ 2 ವಿಧಗಳ ತಂಬಾಕಿನಲ್ಲಿ ನಾವು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆಯೋದು ಯಾವುದು ಅಂತಂದ್ರೆ ನಿಕೋಶಿಯನ್ ಟೊಬಾಕಮ್ ಅನ್ನುವಂತಹ ಒಂದು ಇಲ್ಲಿ ತಂಬಾಕನಲ್ಲಿ ಜಾಸ್ತಿ ಬೆಳೀತಾ ಬರ್ತಾರೆ. ಸೊ ಇದೊಂದು ಉಷ್ಣವಲಯದ ಬೆಳೆಯಾಗಿದ್ದು 21 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೆ ಸಾಕು. ಹೌದಾ. ಅದೇ ರೀತಿಯಾಗಿ ಮಳೆ ಎಷ್ಟು ಕೇವಲ 50 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇದ್ರೂ ಕೂಡ ಇದನ್ನ ಬೆಳಿಬಹುದು. ಹೌದಾ. ನಮ್ಮ ದೇಶದಲ್ಲಿ ಅಂತ ಬಂದಾಗ ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಅಂತ ಬಂದಾಗ ಆಂಧ್ರ ಪ್ರದೇಶ, ಸೆಕೆಂಡ್ ಗುಜರಾತ್, ಥರ್ಡ್ ಯಾವುದು ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ. ಹೌದಾ. ನಮ್ಮ ಕರ್ನಾಟಕ ಹೆಚ್ಚಾಗಿ ಎಲ್ಲಿ ಬೆಳೀತಾರೆ ಅಂತಂದ್ರೆ ಮೈಸೂರಿನಲ್ಲಿ ಬೆಳೀತಾರೆ ನೋಡಿ. ಹೌದಾ, ಮೈಸೂರಿನಲ್ಲಿ ಬೆಳೆಯುವಂತದ್ದು. ಓಕೆ. ಸೊ ಇದಿಷ್ಟು ಪಾಯಿಂಟ್ ನಿಮಗೆ ಇಲ್ಲಿ ನೆನಪಿರಲಿ. ಸೊ ನೆಕ್ಸ್ಟ್ ನೋಡೋಣ, ಅತ್ಯಾಧುನಿಕ ತಂತ್ರಜ್ಞಾನ ಸನ್ನದ್ಧತೆ ಅಂತೇಳಿ ಭಾರತಕ್ಕೆ 36ನೇ ಶ್ರೇಯಾಂಕ ಸಿಕ್ಕಿರುವಂತದ್ದು. ಅತ್ಯಾಧುನಿಕ ತಂತ್ರಜ್ಞಾನ ಸನ್ನದ್ಧತೆ ಅಂತ ಬಂದಾಗ, ಹೌದಾ, ಸೊ ಇದನ್ನ ಜಾಗತಿಕವಾಗಿ ಅಳೆಯುವಂತಹ ಒಂದು ಸೂಚ್ಯಾಂಕ ಇದು. ಹೌದಾ. ಅಂದ್ರೆ ಭಾರತ ಈಗ 170 ದೇಶಗಳ ಪೈಕಿ ಎಷ್ಟು 170 ದೇಶಗಳ ಪೈಕಿ ಇದರಲ್ಲಿ ನಮ್ಮ ಭಾರತ ದೇಶ 36ನೇ ಸ್ಥಾನವನ್ನು ಗಳಿಸಿರುವಂತದ್ದು ತಂತ್ರಜ್ಞಾನ ಸನ್ನದ್ಧತೆಯಲ್ಲಿ. ಹೌದಾ. ಸೊ 2022 ನಾವು 4ನೇ ಸ್ಥಾನದಲ್ಲಿ ಇದ್ವು, ಬಟ್ ಇವಾಗ ಅಭಿವೃದ್ಧಿ ಹೊಂದಿ ಎಷ್ಟು 36ನೇ ಸ್ಥಾನಕ್ಕೆ ಅಲ್ಲಿ ಏರಿರುವಂತದ್ದು. ಸೊ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನೋಡ್ತಾ ಬರ್ತೀವಿ. ಹೌದಾ. ಸೊ 2025ನೇ ಸಾಲಿನ ತಂತ್ರಜ್ಞಾನ ಹಾಗೂ ಸಂಶೋಧನಾ ವರದಿ ಅಂತ ನಾವು ಗುರುತಿಸ್ತೀವಿ. ಹೌದಾ. ಇದರಲ್ಲಿ ಮತ್ತೆ ಬೇರೆ ಬೇರೆ ವಿಭಾಗದಲ್ಲಿ ಇದನ್ನ ಅಂಕಿಗಳನ್ನ ಕೊಡ್ತಾ ಬರ್ತಾರೆ. ಹೌದಾ. ಸೊ ಇದರಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ನೋಡ್ತೀವಿ, ನೈಪುಣ್ಯತೆ, ಸಂಶೋಧನೆ, ಅಭಿವೃದ್ಧಿ ಚಟುವಟಿಕೆಗಳು. ಹೌದಾ. ಅದೇ ರೀತಿಗೆ ಕೈಗಾರಿಕಾ ಸಾಮರ್ಥ್ಯ ಅಂತ ನೋಡ್ತೀವಿ. ಹೌದಾ. ಕೈಗಾರಿಕಾ ಸಾಮರ್ಥ್ಯ, ಹಣಕಾಸು ಸೌಲಭ್ಯಗಳ ಆಧಾರದಲ್ಲಿ ಈ ಸೂಚ್ಯಾಂಕವನ್ನು ಕೊಡುವಂಥದ್ದು. ಸೊ ಇದರಲ್ಲಿ ಭಾರತದ ICT ಅಂತ ಬಂದಾಗ ಮಾಹಿತಿ ಮತ್ತು ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಕರಿತೇವೆ. ಯಾವುದು ICT ಅಂತ ಬರ್ತದೆ. ಹೌದಾ. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ 99 ಸ್ಥಾನ ಪಡೆದಿದ್ದೇವೆ. ನೈಪುಣ್ಯತೆಯಲ್ಲಿ 113ನೇ ಸ್ಥಾನ, ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ 3ನೇ ಸ್ಥಾನ, ಅದೇ ರೀತಿ ಕೈಗಾರಿಕಾ ಸಾಮರ್ಥ್ಯದಲ್ಲಿ 10ನೇ ಸ್ಥಾನ, ಇನ್ನು ಹಣಕಾಸಿನಲ್ಲಿ 70ನೇ ಸ್ಥಾನವನ್ನು ಒಳಗೊಂಡಿದ್ದು ಒಟ್ಟಾರೆಯಾಗಿ ಸರಾಸರಿ, ಹೌದಾ, ಸರಾಸರಿ ನಾವು ಏನ್ ಮಾಡಿದೀವಿ, ಅದು
6ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಅತ್ಯಾಧುನಿಕ ತಂತ್ರಜ್ಞಾನ ಸನ್ನದ್ಧತೆಯಲ್ಲಿ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗ್ಬೋದು. ಅದು 36ನೇ ಸ್ಥಾನದಲ್ಲಿ ಇದ್ದೀವಿ ಅಂತೇಳಿ. ಇನ್ನು ಸಕ್ಕರೆ ಉತ್ಪಾದನೆ ಅಂತ ಬಂದಾಗ ಯಾವಾಗಲೇ ನೋಡಿದ್ವಿ ನಾವು 3ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಏನ್ ಮಾಡ್ತಾರೆ ಅಂತಂದ್ರ ಅಲ್ಲಿ GI ಟ್ಯಾಗ್ ಅನ್ನ ಕೊಡ್ತಾ ಬರ್ತಾರೆ. GI ಟ್ಯಾಗ್ ಅಂತಂದ್ರೆ ಅಲ್ಲಿ ಗ್ಲೋಬಲ್ ಇಂಡಿಕೇಟ್ ಅಂತ ಅಲ್ಲಿ ಒಂದು ವಸ್ತುವಿಗೆ ಅಲ್ಲಿ ಒಂದು ಸರಕುಗೆ ಅಲ್ಲಿ ಮಾನದಂಡವನ್ನ ಕೊಡ್ತಾ ಬರ್ತಾರೆ. ಹೌದಾ? GI ಟ್ಯಾಗ್ ಅಂತ ಬಂದಾಗ ಇದ್ರ ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂತಂದ್ರೆ GI ಟ್ಯಾಗ್ ಕೊಟ್ಟಿರ್ತಂದ್ರ ಅದು GI ಟ್ಯಾಗ್ ಅಂತ ಬಂದ್ರೆ ಒಂದು ವಸ್ತು ಒಂದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ಬಂದಾಗ ಅದ್ರ ವ್ಯಾಲಿಡಿಟಿ 10 ವರ್ಷ ಇರುವಂತದ್ದು. 10 ಇಯರ್ ವ್ಯಾಲಿಡಿಟಿ ಇರ್ತದೆ. ಹೌದಾ? ಮೊದಲ ಬಾರಿಗೆ ಒಂದು GI ಟ್ಯಾಗ್ ಅನ್ನು ಪಡೆದಿರ್ತಕ್ಕಂತಹ ಒಂದು ಸರಕು ಯಾವುದು ಅಂತ ಬಂದಾಗ ಅದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ ಅಂತ ಬರ್ತದೆ. ಯಾವುದು? ಡಾರ್ಜಿಲಿಂಗ್ ಚಹಾ ಅನ್ನುವಂಥದ್ದು ದೇಶದಲ್ಲಿ ಮೊದಲ ಬಾರಿಗೆ GI ಟ್ಯಾಗ್ ಅನ್ನ ಪಡೆದುಕೊಳ್ತದೆ. ಹೌದಾ? ಸೊ ಇತ್ತೀಚೆಗೆ ಏನಂತಂದ್ರೆ ಗುಜರಾತಿನಲ್ಲಿ ನಡೆದ, ಹೌದಾ? ಗುಜರಾತ್ನಲ್ಲಿ ಬೆಳೀತಕ್ಕಂತಹ ಒಂದು ಅಮಲ್ತಾಜ್ ಸಪೋಟ ಅಂತ ಬರ್ತದೆ. ಸಪೋಟ ಹಣ್ಣು ಅಂತ ನೋಡ್ತದ್ದು, ಸಪೋಡಿಲ್ಲ ಅಂತ ಕರೀತಾರೆ. ಸೊ ಇದಕ್ಕೆ GI ಟ್ಯಾಗ್ ಅಲ್ಲಿ ಸಿಕ್ಕಿರುವಂತದ್ದು. ಅದೇ ರೀತಿಯಾಗಿ ವಾರಂಗಲ್ ಚಪಾಟ ಮೆಣಸಿನಕಾಯಿ ಅಂತ ಬರ್ತದೆ. ಯಾವುದು? ವಾರಂಗಲ್ ಚಪಾಟ ಮೆಣಸಿನಕಾಯಿ ಅಂತ ಬರ್ತದ. ಸೊ ಇದಕ್ಕೂ ಕೂಡ ಅಲ್ಲಿ GI ಟ್ಯಾಗ್ ಸಿಕ್ಕಿರುವಂತದ್ದು. ಯಾವ ರಾಜ್ಯ ಅಂತ ಪ್ರಶ್ನೆ? ಅದು ತೆಲಂಗಾಣ ರಾಜ್ಯ. ಅದೇ ರೀತಿಯಾಗಿ ತಮಿಳುನಾಡಿನ ತಂಜಾವೂರಿನ ಕುಂಭಕೋಣಂ ವೀಳ್ಯದ ಎಲೆ ಅಂತ ಗುರುತಿಸ್ತೀವಿ ನಾವು. ವೀಳ್ಯದ ಎಲೆ ಮತ್ತು ಕನ್ಯಾಕುಮಾರಿಯ ತೋವಲ್ಲೈ ಅನ್ನುವಂತಹ ಒಂದು ಹೂವಿನ ಹಾರಕ್ಕೆ ಕೂಡ ಇಲ್ಲಿ ಏನಾಗಿದೆ? GI ಟ್ಯಾಗ್ ಅಲ್ಲಿ ಸಿಕ್ಕಿರುವಂತದ್ದು. GI ಟ್ಯಾಗ್ ಅಲ್ಲಿ ಸಿಕ್ಕಿರುವಂತದ್ದು. ಹೌದಾ? ಇದಿಷ್ಟು ನಿಮಗೆ ಇಲ್ಲಿ ನೆನಪಿರ್ಬೇಕು. GI ಟ್ಯಾಗ್ ಇತ್ತೀಚೆಗೆ GI ಟ್ಯಾಗ್ ಅನ್ನು ಕೊಟ್ಟಿರ್ತಾರಲ್ಲ. ಸೊ ಇತ್ತೀಚೆಗೆ ಏನಾಗಿತ್ತು ಅಂತಂದ್ರೆ ಚಪಾಟೆ ಮೆಣಸಿನಕಾಯಿಗೆ ಒಂದು GI ಟ್ಯಾಗ್ ಅನ್ನ ಕೊಟ್ರು. ಸೊ ಇದು ಯಾವ ರಾಜ್ಯದಲ್ಲಿ ಬೆಳೀತಕ್ಕಂಥ ಬೆಳೆ ಅಂತಂದ್ರೆ ಪ್ರಶ್ನೆ ಆಗ್ಬೋದು. ಅದು ತೆಲಂಗಾಣ ರಾಜ್ಯದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ. ಹೌದಾ? ಸೊ ಇತ್ತೀಚೆಗೆ ಸಪೋಟಕ್ಕೆ ಅಲ್ಲಿ GI ಟ್ಯಾಗ್ ಅನ್ನ ಪಡೆದಿತ್ತು. ಸೊ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಆಗ್ಬೋದು. ಗುಜರಾತ್ ರಾಜ್ಯ. ಹೌದಾ? ವೀಳ್ಯದೆಲೆ ಮತ್ತು ತೊವಲೈ ಅನ್ನುವಂತಹ ಒಂದು ಹೂವಿನ ಹಾರಕ್ಕೆ GI ಟ್ಯಾಗ್ ಸಿಕ್ತು. ಸೊ ಇವು ಯಾವ ರಾಜ್ಯದಲ್ಲಿ ಬೆಳೀತಾರೆ ಅಂತ ಪ್ರಶ್ನೆ ಆದ್ರೆ ಅದು ತಮಿಳುನಾಡಿನಲ್ಲಿ ಬೆಳೀತಕ್ಕಂತ ಒಂದು ಬೆಳೆ ಇದು. ಹೌದಾ? ಸೊ ಇದಿಷ್ಟು ನಿಮ್ಗೆ ಇಲ್ಲಿ ನೆನಪಿರ್ಬೇಕಾಗುತ್ತೆ. ಹೌದಾ? ಸೊ ಇದಿಷ್ಟು ಏನಂತಂದ್ರೆ ಏಪ್ರಿಲ್ ತಿಂಗಳ, ಹೌದಾ? ಏಪ್ರಿಲ್ ತಿಂಗಳ 6 ಮತ್ತು ಹೌದಾ 6 ಮತ್ತು 7ರ ಒಂದು ಸಂಬಂಧಪಟ್ಟಂತೆ ನಾವು ಕರೆಂಟ್ ಅಫೇರ್ಸ್ ಅನ್ನ ನಾವೇನ್ ನೋಡಿದ್ವಿ. ಸೊ ಇನ್ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಮತ್ತು ಇದ್ರ ಮುಂದುವರಿದ ಭಾಗವಾಗಿ ಅಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೆ ಏನು ಕ್ಲಾಸ್ ಕೇಳಿದ್ರಿ, ಥ್ಯಾಂಕ್ ಯು ಒನ್ ಅಂಡ್ ಆಲ್.